11ನೇ ಅಧ್ಯಾಯ ಮತ್ತು 12ನೇ ಅಧ್ಯಾಯ ತೊಗೊಳ್ಬೇಕಾದ್ರೆ 2 ವಿಷಯಗಳು ಕಂಟಿನ್ಯೂಸ್ ಆಗಿ ನಡೆಯೋದು ನಾವು ನೋಡ್ತೀವಿ. 11ನೇ ಅಧ್ಯಾಯದಲ್ಲಿ ದೇವರು ಏನು ಮಾಡ್ತಾರೆ ಅಂದರೆ ಎಲ್ಲರ ಒಂದು ಭಾಷೆಯನ್ನು ಸಡನ್ನಾಗಿ ಏನು ಮಾಡ್ತಾರೆ ಅಂದರೆ ಸಪ್ರೇಟ್ ಮಾಡ್ತಾರೆ. ಎಲ್ಲರೂ ಒಂದೇ ಭಾಷೆ ಮಾತಾಡ್ತಿದ್ದಂಥ ಜನರನ್ನು ದೇವರು ಒಂದು ಕಾರಣದಿಂದ ಏನು ಮಾಡ್ತಾರೆ ಅಂದರೆ ಎಲ್ಲರನ್ನು ಬೇರೆ ಬೇರೆ ಭಾಷೆ ಅವ್ರಿಗೆ ಏನಾಗುತ್ತೆ ಕನ್ಫ್ಯೂಷನ್ ಆಗುವಂಥ ರೀತಿಯಲ್ಲಿ ಸಪ್ರೇಟ್ ಮಾಡ್ತಾರೆ. 12ನೇ ಅಧ್ಯಾಯದಲ್ಲಿ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ದೇವರು ಈ ಜನಾಂಗಗಳಿಂದ ಒಂದು ಮನುಷ್ಯನನ್ನು ಆಚೆ ಕರೀತಾರೆ. ಯಾರನ್ನ? ಅಬ್ರಹಾಮನ ದೇವರು ಈ ಜನಾಂಗಗಳಿಂದ ಆಚೆ ಕರೆಯುವುದಕ್ಕಂದರೆ ಇವರೆಲ್ಲರನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸಿ ಬಾ ಅಂತ ಹೇಳುವುದಕ್ಕೂ 11ನೇ ಅಧ್ಯಾಯದಲ್ಲಿ ಈ ಒಂದು ಜಾಗದಲ್ಲಿ ಒಂದು ವಿಷಯನು ಲ್ಯಾಂಗ್ವೇಜ್ ಮಿಕ್ಸ್ ಆಗೋದಕ್ಕೂ ಒಂದು ಕಾರಣ ಇದೆ. ಈ ಕಾರಣನೇ ಈ ಒಂದು ವಿಷಯ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೇ ಬೈಬಲಲ್ಲಿ ಇರುವಂಥ ಅನೇಕ ವಿಷಯಗಳು ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯೋಶುವನ ಕಾಲದಲ್ಲಿ ದೇವರು ಕಾನಾನ್ ದೇಶವನ್ನು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಸ್ವೀಕಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ಜೋಶುವ ಫಸ್ಟ್ 1ನೇ ಅಧ್ಯಾಯದಲ್ಲಿ ನೀವು ನೋಡ್ತೀವಿ. ಯೋಶುವ ಮತ್ತು ಇಸ್ರೇಲ್ ಜನರು ಕಾನಾನ್ ದೇಶವನ್ನು ಹೋಗಿ ಏನು ಮಾಡಬೇಕು, ಅವರು ಸೇರಬೇಕಂದ್ರೆ ಅಲ್ಲಿ ಹೋಗಿ ಒಂದೊಂದು ಜಾಗವಾಗಿ ಏನು ಮಾಡಬೇಕಂದ್ರೆ ವಿನ್ ಮಾಡಬೇಕು, ಅವರು ಜಯಿಸಬೇಕು. ಅಲ್ಲಿರುವಂಥ ಗೌರ್ಮೆಂಟ್ನ ಏನು ಮಾಡಬೇಕು, ಚೇಂಜ್ ಮಾಡಿಸಿ ಇವ್ರು ಹೋಗಿ ಆ ಜಾಗದಲ್ಲಿ ಕುಳಿತುಕೊಬೇಕು. ಇಸ್ರೇಲ್ ಜನರಿಗೆ ಮೊದಲೇ ನೋಡಿ, ಇಸ್ರೇಲ್ ಜನರಿಗೆ ಅವ್ರಿಗೆ ಅಂತ ಒಂದು ಜಾಗ ಇಲ್ಲ, ಅವ್ರಿಗೆ ಅಂತ ಒಂದು ನೆಲ ಇಲ್ಲ, ಅವ್ರ ಒಂದು ಜನಾಂಗ, ಒಂದು ಕಂಟ್ರಿ, ಅವ್ರಿಗೊಂದು ದೇಶನೇ ಇಲ್ಲ, ಲ್ಯಾಂಡೇ ಇಲ್ಲ. ಇಂಥ ಜನರಿಗೆ ದೇವರು ಏನು ಕೊಟ್ಟಿರ್ತಾರೆ ವಾಗ್ದಾನ ಅಂದರೆ ಕಾನಾನ್ ದೇಶವನ್ನು ನಾನು ಏನು ಮಾಡ್ತೀನಿ, ನಿಮಗೆ ನೆಲವಾಗಿ ಕೊಡ್ತೀನಿ. ಆದರೆ ಪ್ರಾಬ್ಲಮ್ ಏನು ಅಥವಾ ಅಲ್ಲಿರುವಂಥ ಒಂದು ವಿಷಯ ಏನಂದರೆ ಆಲ್ರೆಡಿ ಕಾನಾನ್ ದೇಶದಲ್ಲಿ ಜನರು ಇದ್ದಾರೆ. ಯಾರಿದ್ದಾರೆ? ಅಮೋನಿಯರಿದ್ದಾರೆ, ಮೋವಾಬಿಯರಿದ್ದಾರೆ, ಅನೇಕ ಜನಾಂಗಗಳು ಆಲ್ರೆಡಿ ಕಾನಾನ್ ದೇಶದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಇವಾಗ ದೇವರು ಈ ಜಾಗವನ್ನು ಕೊಡಬೇಕಾದ್ರೆ ಒಳಗಡೆ ಹೋಗೋದಕ್ಕೆ ಮೊದಲೇನೆ ಮೋಸೆಯ ಕಾಲದಲ್ಲಿ, ಯಾಕಂದರೆ ಇವಾಗ ಮೋಸೆ ಏನಿಲ್ಲ, ಜೀವಂತವಾಗಿ ಇಲ್ಲ. ಯೋಶುವನ ಕಾಲದಲ್ಲಿ ಮೋಸೆ ಜೀವಂತವಾಗಿ ಇಲ್ಲ. ಮೋಸೆ ಜೀವಂತವಾಗಿ ಇರುವಾಗಲೇ ದೇವರು ಆಲ್ರೆಡಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಆಲ್ರೆಡಿ ಏನು ಮಾಡಬೇಕು, ಕಾನಾನ್ ದೇಶದ ಒಳಗಡೆ ಹೋಗಬೇಕಾದ್ರೆ ಏನು ಮಾಡಬೇಕು ಮಾಡಬಾರ್ದು ಅಂತ ಹೇಳಿರ್ತಾರೆ. ನಾವು ಅದೆಲ್ಲವನ್ನು ಅರ್ಥ ಮಾಡ್ಕೊಬೇಕಂದ್ರೆ ಮೊದಲು ಆದಿಕಾಂಡ 11ನೇ ಅಧ್ಯಾಯದನ್ನು ಅರ್ಥ ಮಾಡ್ಕೊಬೇಕು. ಆದಿಕಾಂಡ 11ರಲ್ಲಿ ಏನಾಗತ್ತಂದರೆ ಎಲ್ಲ ಜನಾಂಗಗಳು, ಎಲ್ಲ ಜನರಿಗೂ ಒಂದೇ ಭಾಷೆ ಇರುತ್ತೆ. ಯಾಕೆ ಒಂದೇ ಭಾಷೆ ಇರುತ್ತೆ? ಇವರೆಲ್ಲರೂ ಯಾರ ಸಂತತಿಯರಂದರೆ ನೋಹನ ಮಕ್ಕಳ ಮೂಲಕ ಬಂದಿರುವಂಥ ಸಂತತಿ. ಹಲ್ಲೆಲೂಯಾ. ನೋಹಾಗೆ ಎಷ್ಟು ಜನ ಮಕ್ಕಳಿರ್ತಾರೆ? 3 ಜನ ಮಕ್ಕಳು. ಆ 3 ಜನ ಮಕ್ಕಳ ಮೂಲಕ ಬಂದಿರುವಂಥ ಜನರೇ ಎಲ್ಲ ಈ ಜನರು. ಹಲ್ಲೆಲೂಯಾ. ಈ ಎಲ್ಲ ಜನರು ಏನಾಗ್ತಾರೆ ಅಂದರೆ ಒಂದೇ ಭಾಷೆ, ಯಾಕಂದರೆ ಎಲ್ಲರೂ ಅಣ್ಣನ ತಮ್ಮಂದಿರಾಗಿರ್ಬೇಕಾದ್ರೆ, ಎಲ್ಲರೂ ಕಸಿನ್ಸ್ ಅನ್ನೋದು ಆ ರೀತಿ ಇರಬೇಕಾದ್ರೆ ಎಲ್ರಿಗೂ ಒಂದೇ ಭಾಷೆ ಇರುತ್ತೆ. ಈ ರೀತಿ ಅವರೆಲ್ಲರೂ ಒಂದೇ ಭಾಷೆಯಲ್ಲಿ ಇರಬೇಕಾದ್ರೆ ಅವರು ಒಂದು ವಿಷಯನ ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ, 3 ಮತ್ತು 4 ಓದಿ. ಆದಿಕಾಂಡ 11ನೇ ಅಧ್ಯಾಯ ವಚನ 3 ಮತ್ತು 4. ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ. ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚೆದರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಕಟ್ಟುವಾಗ ಕಲ್ಲಿಗೆ ಬದಲಾಗಿ ಇಟ್ಟಿಗೆಯನ್ನು, ಸುಣ್ಣಕ್ಕೆ ಬದಲಾಗಿ ಕಲ್ಲರವನ್ನು ಉಪಯೋಗಿಸಿದರು. ಆಮೇಲೆ ಓಕೆ, ದೇವರು ಇಲ್ಲಿ ಬಂದು ಲ್ಯಾಂಗ್ವೇಜ್ ಮಿಕ್ಸ್ ಮಾಡೋದಕ್ಕೆ ಏನು ಕಾರಣ, ಏನು ಕಾರಣವಾಗಿರ್ಬೋದು? ಕಲ್ಲಿಗೆ ಬದಲಾಗಿ ಓಕೆ, ಅದೆಲ್ಲ ಓಕೆ, ಏನು ರೀಸನ್, ಒಂದು ಮೇನ್ ರೀಸನ್ ಇರುತ್ತೆ. ದೇವರು ಹೇಳ್ಬಿಟ್ಟೆ ಏನು ಮಾಡ್ತಾರೆ ಅಂದರೆ ಲ್ಯಾಂಗ್ವೇಜ್ ಮಿಕ್ಸ್ ಮಾಡ್ತಾರೆ. 6ನೇ ವಾಕ್ಯದಲ್ಲಿ ನೋಡಿ, ಇವರೆಲ್ಲರೂ ಇವಾಗಲೇ ಹಿಂಗೆ ಮಾಡ್ತಾರಲ್ಲ ಅಂತ. 6ನೇ ವಾಕ್ಯ ನೋಡಿ, 5:6. ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು, ಗೋಪುರವನ್ನು ನೋಡುವುದಕ್ಕೆ ಕರ್ತರು ಇಳಿದು ಬಂದರು. ನೋಡಿದ ಮೇಲೆ ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಎಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲಾಗಿ ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದರು. ಹಾಗೆಯೇ ಮಾಡಿ ಕರ್ತರು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದರು. ಅವರು ಆ ಪಟ್ಟಣ ಕಟ್ಟುವುದನ್ನು ಇವರು ಕಟ್ತಾ ಇದ್ದಿದ್ದು ಬರೀ ಒಂದು ಗೋಪುರ ಅಲ್ಲ, ಒಂದು ಪಟ್ಟಣವನ್ನು ಕಟ್ತಾ ಇದ್ರು, ಒಂದು ಸಿಟಿನ ಕಟ್ತಾ ಇದ್ರು.
ನಾವೆಲ್ಲರೂ ಏನು ಹೇಳ್ತೀವಿ, ಬಾಬೆಲ್ ಟವರ್ನೇನು ಬಾಬೆಲ್ ಒಂದು ಟವರ್ನ ಕಟ್ತಾ ಇದ್ರು, ಗೋಪುರವನ್ನು ಕಟ್ಟಿದ್ರು, ಅದರಿಂದ ದೇವ್ರು ಅವರೆಲ್ಲ ಏನು ಮಾಡಿದ್ರು, ಅವ್ರು ಕಟ್ಟಿದ್ದು ಬರೀ ಒಂದು ಗೋಪುರ ಅಲ್ಲ, ಅವ್ರು ಏನು ಮಾಡ್ತಾಯಿದ್ರು, ಒಂದು ಪಟ್ಟಣವನ್ನು ಏನು ಮಾಡ್ತಾಯಿದ್ದಾರೆ, ಕಟ್ತಾ ಇದ್ದಾರೆ. ಫಸ್ಟ್. ಸೆಕೆಂಡ್ ಪಾಯಿಂಟ್ ಏನಂದರೆ, ಇವ್ರು ಏನಕ್ಕೋಸ್ಕರ ಈ ಪಟ್ಟಣವನ್ನು ಕಟ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಬೇಕು. ಒಂದು ಸಿಟಿ ಕಟ್ಟಬೇಕಾದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಇನ್ನೊಂದು ಸತಿ ಓದಿವಿ 4ನೇ ವಾಕ್ಯ, ಇನ್ನೊಂದು ಸತಿ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ಒಳ್ಳೊಳ್ಳೆ ಸುಣ್ಣ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟೋಣ, ದೊಡ್ಡ ಹೆಸರನ್ನು ಪಡೆಯೋಣ. ನೋಡಿ, ಅವರು ಏನು ಹೇಳ್ತಾರೆ ಅಂದರೆ, ನಾವು ಈ ರೀತಿ ಒಂದು ಪಟ್ಟಣವನ್ನು, ಈ ರೀತಿ ಒಂದು ಗೋಪುರವನ್ನು ಕಟ್ಟಿ ನಮಗೆ ಅಂತ ಒಂದು ಹೆಸರನ್ನು ಪಡೆಯೋಣ. ಯಾಕೆ ಇದು ಒಂದು ಪ್ರಾಬ್ಲಮ್ ದೇವರಿಗೆ? ಇದುವರೆಗೂ ನಾನು ಹೇಳಿದೆ ಅಂದರೆ, ಕಥೆಯಲ್ಲಿ ಏನಿದೆ ಅಂದರೆ, ಇಲ್ಲಿರುವಂಥ ಬರ್ದಿರೋದಲ್ಲಿ ಏನಿದೆ ಅಷ್ಟು ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ಹೇಳ್ತಾ ಇದ್ದಾರೆ, ನಮಗೆ ಅಂತ ಒಂದು ಪಟ್ಟಿನ, ನಮಗೆ ಅಂತ ಒಂದು ಗೋಪುರವನ್ನು, ಎಲ್ಲಿಗೆ ಆಕಾಶವನ್ನು ಟಚ್ ಮಾಡುವಂಥ ರೀತಿಯಲ್ಲಿ ಒಂದು ಗೋಪುರವನ್ನು ಕಟ್ಟೋಣ. ಅಂಥ ಗೋಪುರವನ್ನು ಕಟ್ಟಿದ್ರೆ ನಮಗೆ ಅಂತ ಒಂದು ಏನು ಮಾಡೋಣ, ಹೆಸರನ್ನು ನಾವು ಪಡೆಯೋಣ. ಈ ಹೆಸರನ್ನು ಪಡೆಯೋದ್ರಿಂದ ದೇವ್ರಿಗೆ ಏನು ಪ್ರಾಬ್ಲಮ್ಮು? ದೇವ್ರು ಇಳಿದು ಬಂದು ಏನು ಹೇಳ್ತಾರೆ ಅಂದರೆ, ಇವ್ರು ಇವಾಗಲೇ ಇದೆಲ್ಲ ಮಾಡ್ತಾ ಇದ್ದಾರೆ, ಇನ್ನೂ ಬಿಟ್ಟರೆ ಇನ್ನೂ ಜಾಸ್ತಿ ಮಾಡ್ತಾರೆ. ನಾವೇನು ಮಾಡ್ತೀನಿ, ಬಂದು ಲ್ಯಾಂಗ್ವೇಜ್ ಎಲ್ಲ ಮಿಕ್ಸ್ ಮಾಡ್ತೀನಿ. ಎಷ್ಟೋ ಸತಿ ನೀವು ಸಹ ಈ ಒಂದು ವಿಷಯವನ್ನು ಓದಿರ್ತೀರ, ದೇವರು ಇಲ್ಲಿ ಬಂದು ಲ್ಯಾಂಗ್ವೇಜ್ ಕನ್ಫ್ಯೂಸ್ ಮಾಡಿದ್ರು, ಇದರಿಂದಾನೇ ಇಷ್ಟು ದೇಶಗಳು ಇದೆ, ಇಷ್ಟು ಜನಾಂಗಗಳಿದೆ ಅಂತ. ಆದರೆ ದೇವರು ಯಾಕೆ ಮಾಡಿದ್ರು ಅನ್ನೋದು ಮುಖ್ಯ. ದೇವರು ಯಾವುದೇ ಒಂದು ವಿಷಯವನ್ನು ಮಾಡುವಾಗ ಅದಕ್ಕೆ ಹಿಂದೆ ಯಾವ ಒಂದು ಅರ್ಥ ನಿಜವಾಗ್ಲಿದೆ ಅಂತ ನಾವು ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ನಾವು ಈ ಜಾಗದಲ್ಲಿ ಅವರು ಏನು ಗೀಳಕ್ಕೆ ಬರ್ತಾ ಇದ್ದಾರೆ, ದೇವ್ರಿಗೇನು ಭಯನಾ ಇವರೆಲ್ಲರೂ ಒಂದು ಸೇರಿ ನನ್ನ ಒಂದು ಮನೆಗೆ ಬಂದು ಬಾಗಿಲು ಟಚ್ ಮಾಡಿ ಓಪನ್ ಮಾಡಿಬಿಡ್ತಾರೆ ಅಂತ? ಇಲ್ಲ. ಮನುಷ್ಯರಾದ ನಾವು ಏನೇ ಮಾಡಿದ್ರು ಪರಲೋಕ ಟಚ್ ಮಾಡೋಂದರೆ, ಆಕಾಶ ಟಚ್ ಮಾಡುವಷ್ಟು ಗೋಪುರ ಕಟ್ಟುವುದು ಸಾಧ್ಯವಾದ ವಿಷಯ ಅಲ್ಲ. ಅಲ್ಲಿದ್ದ ಜನರಿಗೆ ಮಾತ್ರ ಬುದ್ಧಿ ಏನು ಕಡಿಮೆ ಅಂತ ಅವ್ರು ಆಕಾಶವನ್ನು ಟಚ್ ಮಾಡೋ ರೀತಿಯಲ್ಲಿ ಕಟ್ಟುವಂಥ ಮನುಷ್ಯರು ಅಲ್ಲ, ಬುದ್ಧಿಹೀನರಾದ ಮನುಷ್ಯರು ಅಲ್ಲ ಅವರು. ಈ ಜಾಗದಲ್ಲಿ ಅದಕ್ಕೆ ಅರ್ಥ ಏನಂದರೆ, ನಾವು ನೋಡ್ತೀವಿ ಹಳೆಯ ಕಾಲಗಳಲ್ಲಿ, ಯಾವ ನೋವಾನ ಕಾಲದಲ್ಲಾಗಿರಲಿ, ಈ 3 ಜನ ಅವ್ರ ಮಕ್ಕಳು ಇರುವಂಥ ಕಾಲಗಳಲ್ಲಿ ಅವ್ರು ಅಲ್ಲಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಒಂದೊಂದು ರೀತಿಯಾದ ಟೆಂಪಲ್ಸ್ ಕಟ್ತಾಯಿದ್ರು. ಟೆಂಪಲ್ ಅಂದರೆ ಏನು ಹೇಳ್ತಾರೆ, ಆಲಯಗಳನ್ನು ಕಟ್ತಾಯಿದ್ರು, ಅವರ ದೇವರುಗಳಿಗೆ ಇದ್ದಂಥ ಆಲಯಗಳು. ಆ ಆಲಯಗಳಲ್ಲಿ ಅಂದರೆ ಅವ್ರಿಗೆ ಆವಾಗ ದೇವರುಗಳು ಅಂತ ಅನೇಕ ದೇವರುಗಳಿರಲಿಲ್ಲ. ಇದು ಆಮೇಲೆ ಬರುತ್ತೆ, ನೆಕ್ಸ್ಟ್ ಈ ಕನ್ಫ್ಯೂಷನ್ ನೆಕ್ಸ್ಟ್ ಬರುತ್ತೆ. ಆದರೆ ಇವಾಗ ಏನಾಗ್ತಾ ಇದೆ ಅಂದರೆ, ಇವರು ಒಂದು ಆಲಯವನ್ನು ಕಟ್ಟಿ ಆ ದೇವ್ರನ್ನ ಏನು ಮಾಡಬೇಕಂದ್ರೆ, ಆ ಒಂದು ಜಾಗದ ಒಳಗಡೆ, ಎಲ್ಲಂದರೆ ದೇವರ ಆಲಯದೊಳಗಡೆ ಇಟ್ಕೊಬೇಕು ಅಂತ ಇವ್ರ ಆಸೆ. ಏನಂದರೆ, ಇವ್ರು ಇರುವಂಥ ಪಟ್ಟಣದಲ್ಲಿ ಏನಾಗಬೇಕಂದ್ರೆ ಒಳ್ಳೆ ಫಲ ಬರಬೇಕು, ಒಳ್ಳೆ ರೀತಿಯಲ್ಲಿ ಏನಾಗಬೇಕು, ಮಳೆ ಬರಬೇಕು, ಆ ಕಾಲಕ್ಕೆಲ್ಲ ಸರಿಯಾಗಿ ನಡಿಬೇಕು ಅಂತ ಅವ್ರೇನು ಮಾಡ್ತಾಯಿದ್ದಾರೆ ಅಂದರೆ, ಹೈಟಾಗಿ ಒಂದು ವಿಷಯ ತುಂಬ ಎತ್ತರವಾಗಿ ಸ್ಟೆಪ್ಸ್ ಎಲ್ಲ ಇಟ್ಟು ತುಂಬ ಎತ್ತರವಾಗಿ ಒಂದು ದೇವರ ಆಲಯ ಮೇಲೆ ಹೆಂಗಿರುತ್ತೆ ಅಂದರೆ, ಫುಲ್ ಟವರ್ ಥರ ಇದ್ದು ಮೇಲೆ ಮಾತ್ರ ಒಂದು ರೂಮ್ ಇರುತ್ತೆ. ಆ ರೂಮ್ ಒಳಗಡೆ ಏನಂದರೆ, ಆ ಒಂದು ದೇವರು ಬಂದು ಇರಬೇಕಾದ್ರೆ, ಯಾವುದೋ ಒಂದು ದೇವರು ಬಂದು ಇರಬೇಕಾದ್ರೆ ಬೆಡ್ಡು ಏನೇನು ಬೇಕು ಎಲ್ಲವನ್ನೂ ಏನು ಮಾಡಿರ್ತಾರೆ, ಇಟ್ಟಿರ್ತಾರಂತೆ. ಆ ಒಂದು ಜಾಗದಲ್ಲಿ ದೇವರು ಬಂದಿದ್ದಾರೆ ಅನ್ನೋದಕ್ಕೆ ಏನು ಸೈನ್, ಗುರುತು ಏನಂದರೆ, ಇಲ್ಲಿರುವಂಥ ಅಗ್ರಿಕಲ್ಚರ್ ಏನೋ ಇವರು ಫಾರ್ಮಿಂಗ್ ಮಾಡ್ತಾ ಇದ್ದಾರಲ್ಲ, ಏನೋ ಇವರು ಬೆಳೆಸೋದೆಲ್ಲ ಚೆನ್ನಾಗಿ ಬಂದು ಎಲ್ಲ ಮಳೆಯೆಲ್ಲ ಚೆನ್ನಾಗಿ ಬಂದರೆ ಇವ್ರಿಗೇನು ಒಂದು ಗುರುತಂದರೆ, ದೇವರು ಆ ಒಂದು ಟೆಂಪಲ್ ಒಳಗಡೆ ಇದ್ದಾರೆ, ಇದೇ ಅವರ ಗುರುತಂತೆ. ಇದಕ್ಕೋಸ್ಕರ ಅವರು ಟಾಲಾಗಿ ದೇವರ ಆಲಯವನ್ನು ಕಟ್ತಾಯಿದ್ರು. ಅದೇನು ಅರ್ಥ ಅಂದರೆ, ಮನುಷ್ಯರು ಮತ್ತು ದೇವರು ಒಂದು ಸೇರುವಂಥ ಜಾಗ ಅಂತ, ಟಚ್ ಮಾಡುವಂಥ ಜಾಗ. ಮನುಷ್ಯರು ದೇವರನ್ನೇ ಕೆಳಗಡೆ ಇಳಿಸಿ ಆ ಒಂದು ಮನೆಯ ಒಳಗಡೆ ಇಡ್ತಾ ಇದ್ದಾರಂತೆ. ಹಲ್ಲೆಲೂಯಾ. ಈ ಕಾರಣದಿಂದ ಅವರು ಅಲ್ಲಿ ಒಂದು ಮನೆಯನ್ನು ಕಟ್ಟಿ ಆ ಜಾಗದ ಒಳಗಡೆ ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರನ್ನ ಇಳಿಸ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವರಲ್ಲಿದ್ದಂಥ ಒಂದು ನಂಬಿಕೆ ಇದೆ. ಅಲ್ಲಲ್ಲಿ ಕಟ್ಟಿದ್ದನ್ನು ಈ ಜನರೆಲ್ಲ ಒಂದು ಸೇರಿ ಏನು ಹೇಳ್ತಾರೆ ಅಂದರೆ, ನಮಗೆ ಅಂತ ಒಂದು ಪಟ್ಟಣವನ್ನು ಕಟ್ಟೋಣ, ಆ ಪಟ್ಟಣದೊಳಗಡೆ ಒಂದು ದೊಡ್ಡ ಒಂದು ಗೋಪುರವನ್ನು ಕಟ್ಟಿ ಇಲ್ಲಿ ಮಾತ್ರ ಪೂಜೆ ಮಾಡುವಂಥ ರೀತಿಯಲ್ಲಿ ನಾವು ಏನು ಮಾಡೋಣ, ಚೇಂಜ್ ಮಾಡೋಣ. ಇದೇ ಅವರ ಆಸೆ ಆಗಿತ್ತು. ಯಾಕೆ ಇವಾಗ ಏನಾಗ್ತಾ ಇದೆ ಅಂದರೆ, ನಾವೆಲ್ಲರೂ ಗೊತ್ತು, ಎಷ್ಟು ಜನರಿಗೆ ಗೊತ್ತಿಲ್ಲ, ಪ್ರಕಟಣೆಯಲ್ಲಿ ರೆವಿಲೇಷನಲ್ಲಿ ಏನು ಹೇಳ್ತಾರೆ ಅಂದರೆ, ಎಲ್ಲ ಕಾಸು ಒಂದು ಮಾಡೋಣ, ಎಲ್ಲ ರಿಲಿಜನ್ ಏನು ಮಾಡೋಣ, ಮತ ಒಂದು ಮಾಡೋಣ, ಎಲ್ಲ ಜನಾಂಗಗಳನ್ನು ಒಂದು ಮಾಡೋಣ, ಯಾರಲ್ಲೂ ಭೇದ ಭಾವ ಇಲ್ಲ, ನಾವೆಲ್ಲರೂ ಸಮಾಧಾನವಾಗಿರೋಣ ಅಂತ ಹೇಳ್ಕೊಂಡು ಅಂತ್ಯಕ್ರಿಸ್ತು ಏನು ಮಾಡ್ತಾನಂತೆ, ಬರ್ತಾನೆ.
ಬಾಬೆಲ್ ಟವರ್ ಅಂದರೆ ಬಾಬೆಲ್ ಆ ಒಂದು ಗೋಪುರವನ್ನು ಕಟ್ಟುವಾಗ ಅದನ್ನೇ ಪ್ರಯತ್ನ ಪಟ್ಟಿದ್ದವರು. ಯಾವುದನ್ನು ದೇವರು ಬೇಡ ಅಂತ ಹೇಳ್ತಾ ಇದ್ರು ಅದನ್ನೇ ಇವ್ರು ಏನು ಮಾಡ್ತಾರೆ, ಪ್ರಯತ್ನ ಪಟ್ಟು. ಯಾಕಂದರೆ ಆದಿಕಾಂಡ 2-3 ಅಧ್ಯಾಯದಲ್ಲಿ ಮೇಯ್ನಾಗಿ ದೇವ್ರು ಏನು ಹೇಳ್ತಾರೆ ಅಂದರೆ, ಮನುಷ್ಯರ ಜಾತಿಯನ್ನು ಉಂಟು ಮಾಡಿದ ಮೇಲೆ ಎಲ್ಲರೂ ಏನು ಮಾಡಿ ಅಂದರೆ ಪಲುಗಿ ಪೆರುಗಿ ಎಲ್ಲ ಜಾಗಗಳನ್ನೇನಾಗಿ ತುಂಬಿಸಿ ಅಂತಾರೆ. ಇದು ಓದಿ ಆದಿಕಾಂಡ 1ನೇ ಅಧ್ಯಾಯ 28ನೇ ವಾಕ್ಯ. ಆದಿಕಾಂಡ 1ನೇ ಅಧ್ಯಾಯ 27-28 ವಚನ 27 ಮತ್ತು 28. ಹೀಗೆ ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದರು, ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದರು, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದರು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನ ಉಳ್ಳವರಾಗಿದ್ದು ಹೆಚ್ಚಿರಿ, ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ದೇವರು ಹೇಳಿದ್ದೇನು, ಭೂಮಿಯನ್ನು ತುಂಬಿಕೊಂಡು ಅಂದರೆ ಅದೆಲ್ಲ ಜಾಗಗಳನ್ನ ಏನು ಮಾಡಿ, ಫುಲ್ ಮಾಡಿ ಏನು ಮಾಡಿ ಎಲ್ಲ ಕಡೆ ಚೆದರಿ ಹೋಗಿ ಅಂತಾರೆ. ಆದರೆ ಈ ಜನರು ಏನು ಮಾಡ್ತಾ ಇದ್ದಾರೆ, ನಮಗೆ ಅಂತ ಒಂದು ಗೋಪುರ, ನಮಗೆ ಅಂತ ಪಟ್ಟಣ ಕಟ್ಟಿ ಎಲ್ಲರೂ ಇಲ್ಲೇ ಏನು ಮಾಡಬೇಕು, ಬರಬೇಕು, ಎಲ್ಲರೂ ಇಲ್ಲೇ ಇರಬೇಕು. ಯಾಕಂದರೆ ಈ ಜಾಗ ಬಿಟ್ಟು ಬೇರೆ ಎಲ್ಲೂ ಹೋದ್ರೂ ದೇವರ ಪ್ರಸನ್ನತೆ ಇರಲ್ಲ ಅಂತ. ಒಂದು ಟವರ್ ಕಟ್ಟಿದ್ರೆ, ಒಂದು ದೇವರ ಆಲಯ ಇದ್ದರೆ ಎಲ್ಲರೂ ಏನು ಮಾಡಬೇಕು, ಅಲ್ಲಿ ಮಾತ್ರ ಇರಬೇಕು. ಈ ಪ್ಯಾಟರ್ನ ನಾವು ತಿರುಗಿ ದೇವರ ವಾಕ್ಯದಲ್ಲಿ ನೋಡ್ಬೋದು. ಎಲ್ಲ ಒಂದೇ ಜಾಗದಲ್ಲಿರಿ, ಎಲ್ಲರೂ ಒಂದೇ ಜಾಗ. ಇದನ್ನೇ ಅಂಧಿಕ್ರಿಸ್ತು ತಿರುಗಿ ಪ್ರಕಟಣೆಯ ಇವಾಗ ನಮ್ಮ ಕಾಲದಲ್ಲಿ ಅಥವಾ ಬರುವಂಥ ಕಾಲದಲ್ಲಿ ಬರುವಾಗ ಇದನ್ನೇ ಪ್ರಯತ್ನ ಪಡ್ತಾನಂತೆ. ಇದು ಫಸ್ಟ್ ಪ್ರಯತ್ನ. ಇದಾದ ಮೇಲೆ ಅನೇಕ ಜಾಗಗಳು ಈ ರೀತಿ ಬೇರೆ ಬೇರೆ ರಾಜರು ಬಂದಾಗ ಪ್ರಯತ್ನ ಪಟ್ಟಿದ್ದಾರೆ. ಅಲೆಕ್ಸಾಂಡರ್ ದ ಗ್ರೇಟ್ ಅಂತ ನೀವು ಕೇಳಲ್ಪಟ್ಟಿರ್ತೀರ, ಒಂದು ರಾಜ. ಆ ರಾಜನೂ ಸಹ ಅವನು ಎಲ್ಲ ಕಡೆ ಆ ಒಂದು ಜಾಗಗಳೆಲ್ಲ ವಿನ್ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನೇನು ಪ್ರಯತ್ನ ಪಡ್ತಾನೆ ಅಂದರೆ, ರೋಮನ್ ದೇಶದ ಭಾಷೆಯನ್ನು, ರೋಮನ್ಸ್ ಅವರ ಕಲ್ಚರ್ನ, ಗ್ರೇಕರ ಕಲ್ಚರ್ನ ಎಲ್ಲ ಕಡೆ ಏನು ಮಾಡಬೇಕು, ನಾನು ಸಾರಬೇಕು. ಅವನ ಭಾಷೆ ಗ್ರೇಕ್ ಅಲ್ಲ, ಅವನು ಗ್ರೇಕರ ಭಾಷೆಯನ್ನು ಎಲ್ಲ ಕಡೆಯಲ್ಲಿ ನಾನು ಏನು ಮಾಡಬೇಕು. ಅವಾಗೇನು ಮಾಡ್ತಾನೆ, ಒಂದೇ ಭಾಷೆ, ಒಂದೇ ರಿಲಿಜನ್, ಒಂದೇ ಮತ, ಒಂದೇ ಭಾಷೆ, ಒಂದೇ ದೇವರು, ಒಂದೇ ರಾಜ, ಎಲ್ಲ ಒಂದು ಅಂತ ಆಗುವಾಗ ದೇವರಿಗೇನು ಆಸೆ, ಎಲ್ಲ ಅವರ ಕೆಳಗಡೆ ಬರಬೇಕು ಅಂತ. ಹಲ್ಲೆಲೂಯಾ. ಯಾಕಂದರೆ ಅವರನ್ನು ಬಿಟ್ಟು ಬೇರೆ ಯಾರ ಕೆಳಗಡೆ ಬಂದ್ರೂ ಆ ಭಾಷೆ ಮತ ಎಲ್ಲ ಒಬ್ಬರ ಕೆಳಗಡೆ ಬರುವಾಗ ಅದು ಅಂಧಿಕ್ರಿಸ್ತು ಏನು ಮಾಡ್ತಾನೆ, ದೇವರು ಇಲ್ಲದೇ ಇರುವಂಥ ಒಂದು ಪವರ್ ಕೆಳಗಡೆ ಬರುತ್ತೆ. ಹಲ್ಲೆಲೂಯಾ. ಇವಾಗ ಬಾಬಿಲೋನ್ ದೇಶದಲ್ಲಿ ಬಾಬೆಲ್ ರಾಜನ ಕೆಳಗಡೆ ಅಂದರೆ ಬಾಬೆಲ್ ಆ ಜನರ ಕೆಳಗಡೆ ಈ ಒಂದು ವಿಷಯ ನಡೆದಿದ್ರೆ ಏನಾಗ್ತಾ ಇತ್ತು, ಯಾರನ್ನು ಒಂದು ದೇವರ ಆಲಯ ಒಂದು ಪೂಜಾರಿ ಇರ್ತಾನೆ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ಆ ಒಂದು ಪೂಜಾರಿ ಏನು ಹೇಳ್ತಾನೋ ಅದನ್ನೇ ಎಲ್ಲ ಜನರು ಇರುವಂಥ ಎಲ್ಲ ಜನಾಂಗಗಳು ಕೇಳಬೇಕು. ಅವನು ತಪ್ಪಾಗಿ ಹೇಳಿದ್ರು ಅದೇ ಕೇಳಬೇಕು, ಅವನು ಸರಿಯಾಗಿ ಹೇಳಿದ್ರು ಅದನ್ನು. ದೇವರ ಜಾಗದಲ್ಲಿದ್ದರೆ ಕರೆಕ್ಟಾಗಿರೋದನ್ನು ಮಾತ್ರ ಹೇಳ್ತಾರೆ. ದೇವರು ಇಲ್ಲದೇ ಇರುವಂಥ ದೇವರ ಆಲಯದಲ್ಲಿ ಅಲ್ಲಿ ಇರುವಂಥ ಜನರೇ ಎಲ್ಲರನ್ನು ಏನು ಮಾಡ್ತಾರೆ, ಕಂಟ್ರೋಲ್ ಮಾಡ್ತಾರೆ, ಅವರ ವಶದಲ್ಲಿ ಇಟ್ಕೊಬೇಕು. ಇವಾಗಲೂ ಸಹ ನೋಡಿ, ಇರುವಂಥ ಎಷ್ಟೋ ಜನರು ಅವ್ರು ಏನು ಮಾಡ್ತಾರೆ, ಯಾಕಂದರೆ ಕುರುಡು ರೀತಿಯಲ್ಲಿ ಏನು ಮಾಡ್ತಾರೆ, ನಂಬಿಕೆ ಇಡ್ತಾರೆ ಎಲ್ಲ ವಿಷಯಗಳಲ್ಲಿ. ಮತ ಆಗಿರಲಿ ಅಥವಾ ಪಾಲಿಟಿಕ್ಸ್, ಎಷ್ಟೋ ವಿಷಯದಲ್ಲಿ ಏನು ಮಾಡ್ತಾರೆ ಅಂದರೆ ಕುರುಡುತನವಾಗಿ ಯಾವುದನ್ನು ಯೋಚನೆ ಮಾಡದೆ ನಂಬಿಕೆ ಇಡ್ತಾರೆ. ಇದನ್ನೇ ದೇವರು ತಡೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಆರಂಭದಿಂದ ಇದುವರೆಗೂ ದೇವರು ತಡೆ ಮಾಡೋಕ್ಕೆ ಪ್ರಯತ್ನ ಪಡೋದೇನೆಂದರೆ ಕುರುಡು ನಂಬಿಕೆ. ಹಲ್ಲೆಲೂಯಾ. ಯಾವುದೇ ಒಂದು ವಿಷಯ ಕುರುಟಾಗಿ ನೀವೇನು ಮಾಡಬಾರ್ದು, ನಂಬಿಕೆ ಇಡಬಾರ್ದು. ಕಣ್ಣು ಮುಚ್ಕೊಂಡು ಏನು ಮಾಡಬೇಡಿ, ನಂಬಿಕೆ ಇಡಬೇಡಿ. ಇವರು ಇದನ್ನೇ ಪ್ರಯತ್ನ ಪಡ್ತಾ ಇದ್ದಾರೆ. ದೇವರು ಕೆಳಗಡೆ ಇಳಿದು ಬಂದು ಲ್ಯಾಂಗ್ವೇಜ್ ಕನ್ಫ್ಯೂಸ್ ಮಾಡೋದಕ್ಕೆ ಕಾರಣ, ದೇವರು ಕನ್ಫ್ಯೂಸ್ ಮಾಡದೆ ಹೋದರೆ ಇವರೆಲ್ಲರೂ ಏನು ಮಾಡ್ತಾರೆ ಅಂದರೆ, ಯಾರೋ ಒಂದು ಮನುಷ್ಯ ಹೇಳೋದನ್ನು ಕೇಳಿ ಅವ್ರನ್ನ ಫುಲ್ಲಾಗಿ ಅವ್ರು ಏನು ಮಾಡ್ಬೋದು, ವರ್ಷದಲ್ಲಿ ಇಟ್ಕೊಬೋದು. ಹಲ್ಲೆಲೂಯಾ. ಓಕೆ, ಇದನ್ನು ತಿರುಗಿ ಪ್ರಯತ್ನ ಮಾಡಬೇಕಾದ್ರೆ ನೋಡಿ, ಫಸ್ಟು ನಮ್ಮ ದೇವರಿಗೆ ಯಾವೇ ಅನ್ನುವಂಥ ದೇವರಿಗೆ ಆಲಯ ಕಟ್ಟುವುದು ಯಾರು? ಆಲಯ ಬಿಲ್ಡಿಂಗ್ ದಾವಿದಲ್ಲ, ಸಾಲೊಮೋನ್ ಕಟ್ತಾನೆ. ದಾವಿದ ಆಸೆ ಪಡ್ತಾನೆ, ನಾನು ದೇವರಿಗೆ ಒಂದು ಆಲಯವನ್ನು ಕಟ್ಟಬೇಕು, ಕಲ್ಲೆಲ್ಲ ಇಟ್ಟು ನಾನು ಕಟ್ಟಬೇಕು ಅಂತ ಆಸೆ ಪಡ್ತಾನೆ. ಆದರೆ ಕಟ್ಟಿದ್ದು ಯಾರು ಅಂದರೆ ಸಾಲೊಮೋನ್ ರಾಜ, ದಾವಿದನ ಮಗ. ಆದರೆ ದೇವರಿಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಅವ್ರು ಅದು ಮಾತಾಡಬೇಕಾದ್ರೇ ಅದನ್ನು ನಿಜವಾಗ್ಲೂ ಅವ್ರು ಇಷ್ಟಪಟ್ಟಿಲ್ಲ. ಅವ್ರಿಗೇಂತ ಒಂದು ಆಲಯ ಕಟ್ಟಬೇಕು ಅಂತ ದೇವರು ಯಾವತ್ತೂ ಇಷ್ಟನೂ ಪಟ್ಟಿಲ್ಲ, ಅವ್ರಿಗೆ ಕೇಳಲು ಇಲ್ಲ. ಇದಕ್ಕೆಲ್ಲಿದೆ ಅಂದರೆ ಸಾಮ್ಯೇಲನು 7ನೇ ಅಧ್ಯಾಯದಲ್ಲಿ ನೋಡಿ 12-13.
ನಿನ್ನ ಆಯುಷ್ಕಾಲವು ಮುಗಿದು ನಿನ್ನ ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನನ್ನ ಹೆಸರಿಗಾಗಿ ಏನ್ ಮಾಡ್ತೇನೆ, ಒಂದು ಮನೆಯನ್ನು ಕಟ್ಟುವವನು ಅಂತ ಯಾರ ಕುರಿತಾಗಿ ಹೇಳ್ತಾರೆ? ಸಾಲೋಮೋನ ಕುರಿತಾಗಿ ಮಾತಾಡ್ತಾರೆ. ಆದರೆ ದೇವರು 8ನೇ ಅಧ್ಯಾಯದಲ್ಲಿ ನೋಡಿ, 8ರಿಂದ ಅವ್ರು ಮಾತಾಡ್ತಾರೆ. ದಾವಿದನಿಗೆ ಮಾತನಾಡುವಂಥ ವಾಕ್ಯಗಳು ನಾತಾನ್ ಅನ್ನುವಂಥ ಪ್ರವಾದಿ ಹತ್ರ ಮಾತಾಡ್ತಾರೆ. ಮಾತಾಡಿ 8ನೇ ವಾಕ್ಯದಿಂದ ಓದಿ. 2 ಸಾಮ್ಯೇಲನು 7ನೇ ಅಧ್ಯಾಯ 8ನೇ ವಾಕ್ಯ. 2 ಸಾಮ್ಯೇಲ್ 7:8. ಇದಲ್ಲದೆ ನೀನು ನನ್ನ ಸೇವಕನಾದ ದಾವಿದನಿಗೆ 8 ಅಲ್ಲ 5ರಿಂದ ಓದಿ, ನಿಮ್ಗೆ ಅರ್ಥ ಆಗುತ್ತೆ. 5. ನನ್ನ ಸೇವಕನಾದ ದಾವಿದನಿಗೆ ನೀನು ನನಗೋಸ್ಕರ ಮನೆಯನ್ನು ಕಟ್ಟಬೇಕು. ನಾನು ಇಸ್ರೇಲರನ್ನು ಐಗುಪ್ತ ದೇಶದಿಂದ ಬರಮಾಡಿದರಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ. ಒಂದು ಕಟ್ಟಡದ ಒಳಗಡೆ ನಾನು ವಾಸ ಮಾಡಲಿಲ್ಲ, ಗೂಡಾರದಲ್ಲೇ ವಾಸಿಸುತ್ತಾ ಅವರೊಡನೆ ಸಂಚರಿಸಿದೆನು. ನಾನು ಇಸ್ರೇಲರ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾಗ ನನ್ನ ಜನರಾದ ಇಸ್ರೇಲರನ್ನು ಪಾಲಿಸುವುದಕ್ಕೋಸ್ಕರ ನನ್ನಿಂದ ನೇಮಿಸಲ್ಪಟ್ಟ ಯಾವ ಕುಲದವರನ್ನಾದರೂ ನೀವು ನನಗೋಸ್ಕರ ದೇವದಾರು ಮರದ ಮನೆಯನ್ನೇ ಕಟ್ಟಲಿಲ್ಲವೆಂದು ಕೇಳಿದನೋ ಎಂಬುದಾಗಿ ಕರ್ತರು ಅನ್ನುತ್ತಾರೆ ಎಂದು ಹೇಳು. ಇದಲ್ಲದೆ ನೀನು ನನ್ನ ಸೇವಕನಾದ ದಾವಿದನಿಗೆ ಹೇಳಬೇಕಾದದ್ದು ಏನೆಂದರೆ, ಸೇನಾಧೀಶ್ವರಾದ ಕರ್ತರು ಹೀಗೆ ಅನ್ನುತ್ತಾರೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ನೇಮಿಸಿದನು. ನೀನು ಹೋದಲ್ಲೆಲ್ಲ ನಿನ್ನ ಸಂಗಡ ಇದ್ದೆನು. ನಿನ್ನ ಶತ್ರುಗಳನ್ನೆಲ್ಲ ನಿನ್ನ ಎದುರಿನಲ್ಲೇ ಸಂಹರಿಸಿಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ದೊಡ್ಡದು ಮಾಡುವೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಅವರು ಇನ್ನ ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು. ಪೂರ್ವಕಾಲದಲ್ಲೂ ನಾನು ಸಾಕು. ಇವಾಗ 7ರಲ್ಲಿ 1-2 ಓದಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 1 and 2. ಕರ್ತರ ಅನುಗ್ರಹದಿಂದ ಸುತ್ತಣ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿ ಇದ್ದೇನೆ. ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ದಾವಿದನಿಗೆ ಏನು ದುಃಖ ಅಂದರೆ, ನಾನು ಒಂದು ದೊಡ್ಡ ಮಾಳಿಗೆಯಲ್ಲಿ ನನಗೆ ಅಂತ ಒಂದು ಮನೆಯಲ್ಲಿ ನಾನು ವಾಸ ಮಾಡ್ತಾ ಇದ್ದೀನಿ. ಆದರೆ ದೇವರ ಒಂದು ಮಂಜೂಷದ ಪೆಟ್ಟಿಗೆನೋ ಎಲ್ಲಿದೆ? ಒಂದು ಟೆಂಟ್ ಒಳಗಡೆ ಇದೆ, ಒಂದು ಕಟ್ಟಡದಲ್ಲಿಲ್ಲ, ಇಲ್ಲೂ ಅಲ್ಲಿ ಇರುವಂಥ ರೀತಿಯಲ್ಲಿ ಒಂದು ಗೂಡಾರದ ಒಳಗಡೆ, ಬಟ್ಟೆಯಲ್ಲಿ ಕಟ್ಟಿರುವಂಥ ಗೂಡಾರದ ಒಳಗಡೆ ಇದೆ ಅಂತ ದಾವಿದನ ಏನು ಮಾಡ್ತಾ ಅಂದರೆ ಬೇಜಾರು ಪಡ್ತಾನೆ. ಅವನು ಆ ರೀತಿ ಅವನ ಮನಸ್ಸು ಒಂದು ರೀತಿ ಇರಬೇಕಾದ್ರೆ ಅವನು ಪ್ರವಾದಿಯಾದ ನಾತಾನ ಹತ್ರ ಕೇಳ್ತಾನೆ, ನಾನು ದೇವ್ರಿಗೋಸ್ಕರ ಒಂದು ಆಲಯವನ್ನು ಕಟ್ಟಬೋದಾ ಅಂತ ಕೇಳಬೇಕಾದ್ರೆ ನಾತಾನ ಏನು ಮಾಡ್ತಾರೆ ಅಂದರೆ, ಆಯಿತು, ನೀನು ದೇವ್ರಿಗೋಸ್ಕರ ಏನು ಮಾಡಬೇಕು ಅಂತ ನಿನ್ನ ಮನಸ್ಸಲ್ಲಿದೆಯೋ ಅದನ್ನು ಮಾಡು ಅಂತ ಹೇಳ್ಬಿಟ್ಟು ಅವತ್ತೇ ರಾತ್ರಿ ದೇವರು ಬಂದು ನಾತಾನ್ ಅನ್ನುವಂಥ ಪ್ರವಾದಿ ಹತ್ರ ಮಾತಾಡ್ತಾರೆ. ಹಲ್ಲೆಲೂಯಾ. ಪ್ರವಾದಿ ಹತ್ರ ಏನಂತ ಹೇಳ್ತಾರೆ ಅಂದರೆ, ದೇವರು, ನಾನು ಈ ಆರಂಭದಿಂದ ಇಸ್ರೇಲ್ ಜನರ ಜೊತೆಯಲ್ಲಿ ಮೋಸೆಯ ಕಾಲದಿಂದ ಇರಬೇಕಾದ್ರೆ ನಾನು ಒಂದು ಸತಿನೂ ಏನಂತ ಕೇಳಿಲ್ಲ, ನನಗೆಂತ ಒಂದು ಮನೆ ಕಟ್ಟಿ ಅಂತ ನಾನು ಕೇಳಿಲ್ಲ. ನಿಮ್ಮ ಜೊತೆಯೆಲ್ಲ ಇರಬೇಕಾದ್ರೆ ನೀವು ಎಲ್ಲೆಲ್ಲ ಗೂಡಾರವನ್ನು ಹಾಕ್ತೀರೋ ಆ ಜಾಗಗಳದೆಲ್ಲ ಎಲ್ಲೆಲ್ಲ ನನ್ನ ಮಂಜೂಷದ ಪೆಟ್ಟಿಗೆ ಆ ಗೂಡಾರದ ಒಳಗಡೆ ಇದೆಯೋ ಆ ಜಾಗದಲ್ಲಿ ನಾನೇನಾಗಿದ್ದೀನಿ? ವಾಸವಾಗಿದ್ದೀನಿ. ನನ್ನ ಪ್ರಸನ್ನತೆ ಅಲ್ಲಿ ಇದೆ ಅಂತ ದೇವರು ಹೇಳ್ತಾರೆ. ಇದುವರೆಗೂ ನಾನು ಬೇಕಂದರೆ ನಾನು ಕೇಳಿರ್ತಾ ಇದ್ದೆ, ಇದುವರೆಗೂ ನಾನು ಅದು ಬೇಕು ಅಂತ ಕೇಳಿಲ್ಲ. ಆದರೆ ದಾವಿದನು ಅಷ್ಟು ಮನಸ್ಸಿಟ್ಟು ಕೇಳಿದ ಕಾರಣದಿಂದ ದೇವರು ಅವಾಗಲೂ ಸಹ ಏನು ಮಾಡ್ತಾರೆ ಅಂದರೆ, ನಾನು ಕೇಳಿಲ್ಲ, ಆ ಜಾಗದಲ್ಲಿ ಹೇಳ್ತಾರೆ ನೋಡಿ, ನೀನು ಏನಾಗಿದೆ? ಬರೀ ಒಂದು ಕುರಿ ಮೇಯಿಸುವಂಥ ಒಂದು ಮನುಷ್ಯನಾಗಿದೆ. ನಿನ್ನನ್ನು ನಾನು ತೆಗೆದು ಏನು ಮಾಡಿದೆ? ಒಂದು ರಾಜನಾಗಿ ಇವಾಗ ಕುಳ್ಸಿದ್ದೀನಿ. ನೀನು ಕಟ್ಟುವಂಥ ಯಾವುದೇ ಒಂದು ಮನೆಯಿಂದನೂ ನನ್ನ ಪ್ರಸನ್ನತೆ ಒಳಗಡೆ ಇರುವುದಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ಅವರ ಪ್ರಸನ್ನತೆ ಹಿಡಿಯುವಷ್ಟು ಒಂದು ದೇವರ ಆಲಯ ನೀವು ಕಟ್ಟುವುದಕ್ಕೆ ಸಾಧ್ಯನೇ ಇಲ್ಲ. ಇದನ್ನೇ ದೇವರ ವಾಕ್ಯದಲ್ಲಿ ಏನಿದೆ ಅಂದರೆ, ದೇವರು ಪರಲೋಕದಲ್ಲಿ ವಾಸವಾಗಿದ್ದಾರೆ, ನಮ್ಮ ಭೂಲೋಕವು ದೇವರ ಆಲಯ ಎಲ್ಲವೂ ಏನಂತೆ ಅವರ ಪಾದಗಳಿಗೆ ಒಂದು ಬಲಿಪೀಠ ಅಷ್ಟೆ. ಹಲ್ಲೆಲೂಯಾ. ಅವರ ಸಂಪೂರ್ಣವಾದ ಪ್ರಸನ್ನತೆಯನ್ನು ಯಾವುದೇ ದೇವರ ಆಲಯದ ಒಳಗಡೆನೂ ಯಾವುದೇ ಒಂದು ಜಾಗದ ಒಳಗಡೆ ನಾವು ಅನುಭವಿಸೋದಕ್ಕೆ ಸಾಧ್ಯನೇ ಇಲ್ಲ.
ಮೋಸೆನೇ ಏನು ನೋಡ್ತಾರೆ, ದೇವರ ಒಂದು ಪ್ರಸನ್ನತೆಯಲ್ಲಿ ಅವರು ಬರೀ ಬೆನ್ನನ್ನು ಮಾತ್ರ ನೋಡ್ತಾರೆ. ಅದನ್ನು ನೋಡಿನೇ ಅವರ ಪ್ರಸನ್ನತೆಯನ್ನು ಯಾರು ಮಾಡೋಕ್ಕಾಗಿಲ್ಲ, ಮೋಸೆ ಸಂಪೂರ್ಣವಾಗಿ ನೋಡೋಕ್ಕಾಗಿಲ್ಲ. ಹಲ್ಲೆಲೂಯಾ. ನಾವು ಯಾರೂ ಸಹ ಅಷ್ಟು ಪರಿಶುದ್ಧವಾಗಿರುವಂಥ ದೇವರ ಪ್ರಸನ್ನತೆಯನ್ನು ನೋಡುವುದಕ್ಕೂ ಸಹ ಸಾಧ್ಯನೇ ಇಲ್ಲ. ಅದನ್ನೇ ಏನು ಹೇಳ್ತಾರೆ ಅಂದರೆ, ದೇವರು ಹೇಳ್ತಾರೆ, ನಾನು ಬೇಕಂದರೆ ಕೇಳ್ತಾ ಇದ್ರೆ ಆದರೆ ನನಗೆ ಈ ಒಂದು ವಿಷಯ ಬೇಡ. ಆರಂಭದಲ್ಲಿ ಈ ಒಂದು ಬಾಬೆಲ್ ಜನರು ಆ ಒಂದು ಗೋಪುರವನ್ನು ಪಟ್ಟಣವನ್ನು ಕಟ್ಟಬೇಕಾದ್ರೆ ಅವ್ರಿಗೆ ಇಷ್ಟವಾದಂಥ ದೇವರೇ ಅವ್ರಿಗೆ ಬೇಕು. ದೇವರು ಆ ಜಾಗದಲ್ಲಿ ಆ ಒಂದು ಚಿಕ್ಕ ಒಂದು ಗೂಡಾರದ ಒಳಗಡೆ ಇದ್ದರೆ ಇವರೆಲ್ಲರೂ ಏನಾಗಿರ್ತಾರಂತೆ, ಚೆನ್ನಾಗಿ ಎಲ್ಲ ಫಲ ಬರುತ್ತೆ, ಎಲ್ಲ ಮಳೆ ಬರುತ್ತೆ, ಎಲ್ಲ ಸರಿಯಾದ ಕಾಲದೆಲ್ಲವೂ ನಡೆಯುತ್ತೆ. ಆ ಒಂದು ದೇವರು ಏನು ಪ್ರಾಬ್ಲಮ್ ಆಗ್ಬಿಡತ್ತಂದರೆ, ಅಂಥ ದೇವರು ಇರಬೇಕಾದ್ರೆ ಏನು ಪ್ರಶ್ನೆ, ಏನು ಪ್ರಾಬ್ಲಮ್ ಬರುತ್ತಂದರೆ, ನಮಗೇನು ಬೇಕೋ ಅದಕ್ಕೆ ಮಾತ್ರ ದೇವ್ರಿಗೇನು ಬೇಕು ಅಂತ ನಮಗೆ ಬೇಕಿಲ್ಲ. ನಮ್ಮ ಕಷ್ಟಗಳಿಗೂ ನಮ್ಮ ಆಸೆಗಳಿಗೂ ನಮಗೆಲ್ಲ ಏನು ಬೇಕೋ ಅದಕ್ಕೆ ಮಾತ್ರ ದೇವ್ರು ಬೇಕು ಅಂತ ಬಾಬಿಲೋನ್ ಟವರ್ನ ಅವ್ರು ಕಟ್ಟಿದ್ದು. ನನ್ನ ಆಸೆ, ಇವಾಗ ನನಗೇನೋ ಪ್ರಾಬ್ಲಮ್ ಅಂತ ನಾನು ಹೋಗಿ ಕೇಳ್ತೀನಿ, ದೇವ್ರು ನನಗೆ ಕೊಡ್ತಾರೆ. ನನಗೇನೋ ಒಂದು ಆಸೆ ಬಂದು ನನಗೇನೋ ಒಂದು ಆಶೀರ್ವಾದ ಬೇಕು, ಏನು ಬೇಕೋ ಅದಕ್ಕೆ ನಾನು ಏನು ಮಾಡ್ತೀನಿ, ಬಲಿ ಕೊಡ್ತೀನಿ, ಇಲ್ಲ ಅದು ಏನಾದರೂ ಒಂದು ಕೊಟ್ಟರೆ ದೇವ್ರು ನನಗೇನು ಮಾಡ್ತಾರೆ, ವಾಪಸ್ಸು ಕೊಡ್ತಾರೆ. ಇದೇ ಆ ಜನಗಳಲ್ಲಿ ಇದ್ದಂಥ ನಂಬಿಕೆ. ದೇವರು ಆ ನಂಬಿಕೆ ಇಸ್ರೇಲ್ ಜನರಿಗೂ ಸಹ ಬಂದುಬಿಡಬಾರ್ದು ಅಂತಾನೆ ದೇವ್ರು ಏನು ಮಾಡಿಲ್ಲ ಅಂದರೆ, ಅವ್ರಿಗೇಂತ ಒಂದು ಪರ್ಮನೆಂಟ್ ಆದ ಮನೆಯನ್ನು ಕಟ್ಟಿಸಿಲ್ಲ, ಅವ್ರಿಗೆ ಬೇಕು ಅಂತ ಕೇಳಿ ಕಟ್ಟಿಸಿಲ್ಲ. ಯಾಕಂದರೆ ಹೊಸ ಒಡಂಬಡಿಕೆಯಲ್ಲೂ ಸಹ ನೋಡಿ, ದೇವ್ರು ಏನು ಹೇಳ್ತಾರೆ ಅಂದರೆ, ಈ ಒಂದು ಆಲಯ ನೀವೇನು ಮಾಡಿ, ಈ ಆಲಯವನ್ನು ಏನಾಗುತ್ತೆ, ಅವ್ರ ದೇವರು ತನ್ನ ಕುರಿತಾಗೆ ಮಾತಾಡ್ತಾರೆ. ಆದರೆ ಜಾಗದಲ್ಲಿ ಮುಖ್ಯವಾಗಿ ನಾವೇನು ಅರ್ಥ ಮಾಡ್ಕೊಬೇಕಂದ್ರೆ, ದೇವರ ಆಲಯ ನಿಂತಿಲ್ಲ, ಸಂಪೂರ್ಣವಾಗಿ ಯಾವತ್ತೂ ನಿಂತಿಲ್ಲ. ಫಸ್ಟು ದಾವೀದನ ಕಟ್ಟಿದ್ದನ್ನು ಒಡೆದಾಕ್ತಾರೆ, ವಾರ್ ಬರಬೇಕಾದ್ರೆ ಒಡೆದೋಗುತ್ತೆ. ಒಡೆದೋಗಿರೋದನ್ನು ಯೇಸು ಕ್ರಿಸ್ತ ಬರುವುದಕ್ಕೆ ಸ್ವಲ್ಪ ಕಾಲದ ಮುಂಚೆ ಇನ್ನೊಂದು ಸತಿ ದೇವರ ಆಲಯವನ್ನು ಕಟ್ಟಿರ್ತಾರೆ. ಆ ಆಲಯ ಸಹಾಯವಾಗಿಲ್ಲ. ಹಲ್ಲೆಲೂಯಾ. ದೇವರ ಆಲಯವನ್ನು ದೇವರು ಒಂದು ಬಿಲ್ಡಿಂಗಲ್ಲಿ ಇರಬೇಕು ಅಂತ ಆಸೆ ಪಟ್ಟಿಲ್ಲ, ಬಿಲ್ಡಿಂಗಲ್ಲಿ ಹಾಕ್ಬೇಕು ಅನ್ನೋದು ಸಹ ಅವರ ಆಸೆನೇ ಇಲ್ಲ. ಇವಾಗ ಹೊಸ ಒಡಂಬಡಿಕೆಯಲ್ಲಿ ದೇವರ ಪ್ರಸನ್ನತೆ ಅನ್ನೋದು ನಮ್ಮ ಪ್ರತಿಯೊಬ್ಬರ ಒಳಗಡೆ. ಇದನ್ನೇ ಏನು ಹೇಳ್ತಾರೆ ಅಂದರೆ, ಯೋಹಾನ 15, 16, 17 ದೇವ್ರು ಏನು ಹೇಳ್ತಾರೆ, ಯಾವನು ನನ್ನ ಯೇಸು ಕ್ರಿಸ್ತುವಿನಲ್ಲಿ ವಿಶ್ವಾಸ ಇಟ್ಟಿರ್ತಾನೋ, ಯೇಸು ಕ್ರಿಸ್ತು ಸಾವಿನಿಂದ ಎದ್ದು ಬಂದಿದ್ದಾರೆ ಅಂತ ವಿಶ್ವಾಸ ಇಟ್ಟಿರ್ತಾನೋ, ಅವನ ಒಳಗಡೆ ತಂದೆಯು ಮಗನಾದ ಯೇಸು ಕ್ರಿಸ್ತುವು ಬಂದು ನಾವಿಬ್ಬರು ಅವನೊಳಗಡೆ ಏನಾಗಿರ್ತೀವಿ, ವಾಸವಾಗಿರ್ತೀವಿ ಅಂತಾರೆ. ಹಲ್ಲೆಲೂಯಾ. ಆ ವಾಕ್ಯದ ಅರ್ಥ ಏನು, ದೇವರು ಮತ್ತು ಮಗನು ಇಬ್ಬರು ಬಂದು ನಮ್ಮ ಒಳಗಡೆ ಏನು ಪವಿತ್ರಾತ್ಮರಾಗಿ ವಾಸವಾಗಿರ್ತಾರೆ. ಹಲ್ಲೆಲೂಯಾ. ದೇವರಿಗೆ ಆಲಯ ಮುಖ್ಯ ಅಲ್ಲ. ಅದನ್ನೇ ಹೊಸ ಒಡಂಬಡಿಕೆ ಹೇಳ್ತಾರೆ, ನೀವು ದೇವರ ಆಲಯವಾಗಿದ್ದೀರಾ. ಹಲ್ಲೆಲೂಯಾ. ದೇವರು ಆರಂಭದಿಂದ ಅವ್ರಿಗೆ ಒಂದು ಬಿಲ್ಡಿಂಗ್ ಬೇಕು ಅಂತ ಅವ್ರು ಆಸೆ ಪಟ್ಟೇ ಇಲ್ಲ. ಈ ಬಿಲ್ಡಿಂಗಲ್ಲೂ ನಾವು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ನೀವು ಯಾವಾಗೆಲ್ಲ ನೋಡ್ತಿರೋ, ಓಕೆ ದೇವರ ಆಲಯದ ಒಳಗಡೆ ಪ್ರಸನ್ನತೆ ಇದೆ, ದೇವರ ಆಲಯದಲ್ಲಿ ಅವರಿದ್ದಾರೆ, ನಾವೆಲ್ಲರೂ ದೇವರ ಆಲಯದಲ್ಲಿ ಕೂಡಿ ಬರುವುದು ಬೇರೆ ವಿಷಯ, ನಾವೆಲ್ಲರೂ ಒಂದು ಸೇರಿ ಬರುವುದೇ ಅವ್ರಿಗಿಷ್ಟ. ನಾವೆಲ್ಲರೂ ಈ ಜಾಗದಲ್ಲಿ ಒಂದು ಸೇರಿದ್ರೂ ಪರವಾಗಿಲ್ಲ, ನಾವು ಇದು ಆಚೆಗಡೆ ನಿಂತ್ಕೊಂಡು ನಾವೆಲ್ಲರೂ ಒಂದು ಸೇರಿದ್ರೂ ಪರವಾಗಿಲ್ಲ. ಯಾಕಂದರೆ ದೇವರ ಪ್ರಸನ್ನತೆ ನಮ್ಮೊಳಗಡೆ ಇದೆ, ಬಿಲ್ಡಿಂಗಲ್ಲಿಲ್ಲ. ಹಲ್ಲೆಲೂಯಾ. ನಾವು ಎಲ್ಲಿ ನಿಂತ್ಕೊಳ್ತೀವಿ ಅನ್ನೋದು ಮುಖ್ಯವಾದ ವಿಷಯನೇ ಅಲ್ಲ, ನಾವೆಲ್ಲರೂ ಒಂದು ಸೇರಿ ನಾವು ಒಂದು ಸಭೆಯಾಗಿ ನಿಂತ್ಕೊಳ್ತೀವಿ ಅನ್ನೋದೇ ಮುಖ್ಯ. ದೇವರು ಇವತ್ತು ಈ ಜಾಗ ಕೊಟ್ಟಿರ್ಬೋದು, ನಾಳೆ ಬೇರೆ ಜಾಗದ ನಮ್ಗೆ ಕರ್ಕೊಂಡು ಹೋಗ್ಬೋದು, ನಮಗೆ ಅದು ಮುಖ್ಯ ಅಲ್ಲ. ನಾವೆಲ್ಲರೂ ದೇವರ ಒಳಗಡೆ ಒಂದು ಸಭೆಯಾಗಿ ನಿಂತಿದ್ದೀವ ಅನ್ನೋದೇ ಮುಖ್ಯ. ಹಲ್ಲೆಲೂಯಾ. ನಮ್ಮ ಪ್ರಾಬ್ಲಮ್ ಏನಂದರೆ, ನಾವೆಲ್ಲ ಏನು ಮಾಡ್ತೀವಿ ಅಂದರೆ, ದೇವರ ಪ್ರಸನ್ನತೆಯನ್ನು ಬಿಲ್ಡಿಂಗ್ ಒಳಗಡೆ ಇಟ್ಬಿಡ್ತೀವಿ. ಇಲ್ಲಿ ಒಳಗಡೆ ಬರಬೇಕಾದ್ರೆ ನಾನು ಪರಿಶುದ್ಧವಾಗಿರ್ತೀನಿ, ಯಾವುದು ಕೆಟ್ಟ ಮಾತು ಮಾತಾಡಬಾರ್ದು, ನಾನು ಏನು ಮಾಡಲ್ಲ, ಅದು ಮಾಡಲ್ಲ, ಇದು ಪರಿಶುದ್ಧವಾಗಿ ಒಳಗಡೆ ಬರಬೇಕೆಲ್ಲ ಸಂತೋಷವಾದ ವಿಷಯ. ಇದೇ ಪರಿಶುದ್ಧತೆ ನಿಮ್ಮ ಮನೆ ಒಳಗಡೆನೂ ಇದೆಯಾ? ಇದೇ ಪರಿಶುದ್ಧತೆ ನೀವು ಟ್ರಾವೆಲ್ ಮಾಡುವಾಗ, ನೀವು ಬೈಕಲ್ಲಿ ಹೋಗಿ, ಕಾರಲ್ಲಿ ಹೋಗ್ತಿರೋ, ಬಸ್ಸಲ್ಲಿ ಹೋಗ್ತೀರಿ, ಯಾವುದಲ್ಲಿ ಹೋಗುವಾಗಲೂ ಅದೇ ಪರಿಶುದ್ಧತೆ ನಿಮ್ಮಲ್ಲಿ ಇದೆಯಾ? ಯಾಕಂದರೆ ದೇವರ ಆಲಯದಲ್ಲಿ ಮಾತ್ರ ನಾನು ಪರಿಶುದ್ಧವಾಗಿ ವೈಟ್ ಡ್ರೆಸ್ ಹಾಕ್ಕೊಳ್ತೀನಿ, ಇಲ್ಲ ನಾನು ವೈಟಾಗಿ ಕರೆಕ್ಟಾಗಿ ಡ್ರೆಸ್ಸೆಲ್ಲ ಹಾಕೊಂಡ್ಬಂದರೆ ಅಲ್ಲಿ ಪರಿಶುದ್ಧತೆ ಅದು ಇಲ್ಲ. ನಮ್ಮ ಪ್ರಾಬ್ಲಮ್ ಇದೆ. ಆರಂಭದಿಂದ ದೇವರು ಇದನ್ನೇ ಹೇಳ್ತಾ ಇದ್ದಾರೆ, ನಾನು ಎಲ್ಲಿ ಗೂಢಾರ ಹಾಕಿದ್ರೂ ಅಲ್ಲಿ ನನ್ನ ಪ್ರಸನ್ನತೆ ನಿಮ್ಮ ಜೊತೆಯಲ್ಲೇ ಇತ್ತು. ನೀವು ಗೂಢಾರ ಹಾಕದೆ ನೀವು ಏನು ಹೇಳ್ತೀರಾ, ಅರಣ್ಯದಲ್ಲಿ ನಡೀತಾ ಇರಬೇಕಾದ್ರೂ ಬೆಳಗ್ಗೆ ನಾನು ಅಗ್ನಿಸ್ತಂಭವಾಗಿಯೋ ನೈಟಲ್ಲಿ ಮೇಘಸ್ತಂಭವಾಗಿ ನಿಮ್ಮ ಜೊತೆಯಲ್ಲೇ ನಾನು ಇದ್ದೆ.
ದೇವರು ಒಂದು ಆಲಯದ ಒಳಗಡೆ, ಒಂದು ಬಾಕ್ಸ್ ಒಳಗಡೆ, ಒಂದು ಬಿಲ್ಡಿಂಗ್ ಒಳಗಡೆ ಇರಬೇಕು ಅನ್ನೋದು ಅವರ ಆಸೆ ಇಲ್ಲ. ಅವರ ಕ್ಯಾರೆಕ್ಟರ್ ಗುಣನೇ ಅದು ಇಲ್ಲ. ನಾವು ಮಾಡಿರುವಂಥ ವಿಷಯ, ದಾವಿದನು ಮಾಡಿದಂಥ ವಿಷಯ, ಎಲ್ಲರೂ ದಾವಿದು ಆಲಯ ಕಟ್ಟಿದ್ದು ತಪ್ಪಲ್ಲ, ದೇವರನ್ನು ಆರಾಧಿಸೋದಕ್ಕೆ ಒಂದು ಆಲಯ ಕಟ್ಟುವುದು ತಪ್ಪಲ್ಲ, ನಾವೆಲ್ಲರೂ ಒಂದು ಸೇರೋದಕ್ಕೆ ಒಂದು ಬಿಲ್ಡಿಂಗ್ನ ಕಟ್ಟುವುದು ತಪ್ಪೇ ಅಲ್ಲ. ಆದರೆ ದೇವರ ಆಲಯ ಅನ್ನುವುದು ಅದು ಅಲ್ಲ. ದೇವರ ಆಲಯ ಅನ್ನುವುದು ನಾವು. ಹಲ್ಲೆಲೂಯ. ನೀವು ನಾವೇ ದೇವರ ಆಲಯವಾಗಿದ್ದೀವಿ. ದೇವರ ಪ್ರಸನ್ನತೆ ಇರುವುದು ಈ ಆಲಯದಲ್ಲೆಲ್ಲ, ನಿಮ್ಮ ಒಳಗಡೆ, ನನ್ನ ಒಳಗಡೆ ಇದೆ. ಹಲ್ಲೆಲೂಯ. ನಾವೆಲ್ಲರೂ ಒಂದು ಸೇರೋದಕ್ಕೆ ಒಂದು ಬಿಲ್ಡಿಂಗ್ ಅಷ್ಟೇ. ಇದು ಬರೀ ಮಣ್ಣು ಕಟ್ಟಿಗೆಯಲ್ಲಿ ಏನು ಮಾಡ್ತೀರ, ಇಟ್ಟಿಗೆಯಲ್ಲಿ ಕಟ್ಟಿರುವಂಥ ಒಂದು ಬಿಲ್ಡಿಂಗ್. ಈ ಬಿಲ್ಡಿಂಗ್ ಇವತ್ತು ನೀವು ಒಡೆದಾಕಿದ್ರು ದೇವರ ಪ್ರಸನ್ನತೆ ಈ ಜಾಗವನ್ನಲ್ಲ, ನಮ್ಮನ್ನು ಬಿಟ್ಟು ಹೋಗಲ್ಲ. ಇದನ್ನೇ ದೇವರು ಏನು ಹೇಳ್ತಾರೆ, ನೀವೆಲ್ಲ ಬಿಲ್ಡಿಂಗ್ನ ಎಲ್ಲವನ್ನು ನೀವು ಒಡೆದಾಕಿದ್ರು ದೇವರ ಪ್ರಸನ್ನತೆ ನೀವು ಆ ಜಾಗದಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಆ ಜಾಗ ಯಾವುದು? ನಾವು. ಪ್ರಾಪರ್ಟಿ ಅಲ್ಲ. ಪ್ರಾಪರ್ಟಿ ಇವತ್ತು ಇರುತ್ತೆ, ನಾಳೆ ಹೋಗ್ಬಿಡುತ್ತೆ. ನಶಿಸಿ ಹೋಗುವಂಥ ಪ್ರಾಪರ್ಟಿಗೆ ನಾವು ಹೋರಾಡಿ ಏನು ಉಪಯೋಗ ಇಲ್ಲ. ಹಲ್ಲೆಲೂಯ. ದೇವರ ಆಲಯ ಅನ್ನೋದು ನಾವು ಅನ್ನೋದು ನಮ್ಮ ಮೈಂಡಲ್ಲಿ ಇನ್ನೂ ಹೆಚ್ಚಾಗಿ ಕುಳಿತುಕೊಬೇಕು. ಆರಂಭದಲ್ಲಿ ಜನರು ಏನು ಮಾಡಿದ್ರು, ಬಾವಿಲೊನ್ ಟವರ್ನ ಕಟ್ಟಬೇಕಾದ್ರೆ ಅವ್ರಿಗೆ ಅಂತ ಒಂದು ದೇವರು ಬೇಕು. ಅವ್ರು ಕೇಳುವುದೆಲ್ಲ ಅವ್ರಿಗೇನು ಮಾಡಬೇಕು? ಕೊಡಬೇಕು. ಅದೆಲ್ಲ ಮಾಡಿದ್ರೆ ಅದು ದೇವರು. ಅವ್ರಿಗೆ ಅಂತ ಒಂದು ಆಲಯ, ಅಲ್ಲಿ ಒಂದು ಗೋಪುರ ಕಟ್ಟನ, ಆ ಗೋಪುರದಲ್ಲಿ ದೇವರು ಇರ್ತಾರೆ. ಅವ್ರ ಗೋಪುರದಲ್ಲಿದ್ದರೆ ಪಟ್ಟಣದೆಲ್ಲ ಏನೋ ಆಶೀರ್ವಾದ. ಆದರೆ ದೇವರ ವಾಕ್ಯದ ಪ್ರಕಾರ ದೇವರ ಗೋಪುರದಲ್ಲಿ ಇಲ್ಲ. ದೇವರು ನಿಮ್ಮ ಮನೆಯಲ್ಲಿ, ನಿಮ್ಮ ಜೊತೆಯಲ್ಲಿ, ನಿಮ್ಮ ಒಳಗಡೆ ಏನಾಗಿದ್ದಾರಂತೆ? ವಾಸವಾಗಿದ್ದಾರೆ. ಹಲ್ಲೆಲೂಯ. ದೇವರ ವಾಕ್ಯದ ಪ್ರಕಾರ ದೇವರು ಇರುವುದು ಇಲ್ಲಿ, ಅಲ್ಲಿ ಅಲ್ಲ. ಅದಕ್ಕೆ ದೇವರು ಇಳಿದು ಬಂದು ಲ್ಯಾಂಗ್ವೇಜ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇವ್ರು ನಿಂಗೇ ಬಿಟ್ಟರೆ ಫುಲ್ ಏನು ಮಾಡ್ತಾರೆ, ಕರೆಕ್ಟು ಗೋಪುರ ನೋಡೋಣ, ಗೋಪುರದಲ್ಲೇ ದೇವರು ಇರ್ತಾರೆ, ಅಲ್ಲಿಗೆ ಮಾತ್ರ ದೇವ್ರನ್ನ ಸ್ಟಾಪ್ ಮಾಡಿ ಇಟ್ಬಿಡ್ತಾರೆ. ಅವರ ಮನಸ್ಸಿನ ಒಳಗಡೆ ದೇವರು ಇರುವುದಕ್ಕೆ ಸಾಧ್ಯನೇ ಇಲ್ಲ. ದೇವರ ಆಸೆ ಪ್ರತಿಯೊಬ್ಬರ ಜೊತೆನೂ, ಇರುವಂಥ ಪ್ರತಿಯೊಬ್ಬರ ಜೊತೆನೂ ಅವರು ಒಂದು ಸಂಬಂಧ ಇಟ್ಕೊಬೇಕು. ಪ್ರತಿಯೊಬ್ಬರ ಜೊತೆ ಇರುವಂಥ ಪ್ರತಿಯೊಂದು ಮನುಷ್ಯನ ಒಳಗಡೆನೂ ಅವರು ವಾಸವಾಗಿರಬೇಕು ಅನ್ನುವುದೇ ಅವರ ಆಸೆ, ಇಷ್ಟ. ಹಲ್ಲೆಲೂಯ. ಅವರ ಚಿತ್ತನೇ ಇದೆ. ಆದರೆ ಅವರ ಚಿತ್ತಕ್ಕೆ ವಿರೋಧವಾಗಿ ನಾವು ಸಹ ಎಷ್ಟೋ ಸತಿ ಏನು ಮಾಡಿದೆ ಅಂದರೆ, ಇದು ದೇವರ ಆಲಯ, ಇಲ್ಲೇ ದೇವರ ಪ್ರಸನ್ನತೆ ಇದೆ, ಇದು ದೇವರ ಆಲಯ, ಇಲ್ಲೇ ನಾನು ದೇವ್ರನ್ನ ಹುಡುಕ್ಬೇಕು, ಇಲ್ಲೇ ನಮ್ಮ ದೇವ್ರನ್ನ ಇಲ್ಲಿ ಬಂದು ಹುಡುಕ್ಬೇಡಿ ನಾನು ಹೇಳ್ತಾ ಇಲ್ಲ, ತಪ್ಪಿಲ್ಲ, ನಾವು ಮಾಡುವಂಥದ್ದು ತಪ್ಪಾದ ವಿಷಯ ಅಲ್ಲ. ಆದರೆ ಮುಖ್ಯವಾಗಿ ನಾನು ಏನು ಅರ್ಥ ಮಾಡಬೇಕು, ದೇವರ ಆಲಯ ನಾನು ಅನ್ನೋದು ಅರ್ಥ ಮಾಡ್ಕೋಬೇಕು. ಹಲ್ಲೆಲೂಯ. ಆ ಒಂದು ಅರ್ಥ ನಾನು ಒಳಗಡೆ ಹೆಚ್ಚಾಗಿ ಬರುವಾಗಲೇ ಈ ದೇವರ ಆಲಯ ನಿಮ್ಗೆ ಯಾವುದಾದ್ರೂ ಒಂದು ಉಪಯೋಗ ಆಗತ್ತೆ. ನಾನು ದೇವರ ಆಲಯ ಅನ್ನೋದನ್ನು ನಾನು ಮರೆತು ದೇವರನ್ನು ಇಲ್ಲಿ ಬಂದು ಹುಡುಕಿದ್ರೆ ನಾನು ದೇವರು ಸಿಗಲ್ಲ. ಮೊದಲು ನಾನು ದೇವರ ಆಲಯ ಅನ್ನೋದು ನನಗೆ ಅರ್ಥ ಆಗಬೇಕು. ಹಲ್ಲೆಲೂಯ. ಪ್ರವಾದಿಗಳಿಗೂ, ಪಾಸ್ಟರ್ಸ್ಗೂ ಮತ್ತು ಪ್ರೀಚ್ ಮಾಡೋರ್ಗೂ ಮಾತ್ರ ದೇವರು ಎಕ್ಸ್ಟ್ರಾ ಅವರ ಆಲಯವಾಗಿ ಇಟ್ಕೊಂಡಿಲ್ಲ. ಎಕ್ಸ್ಟ್ರಾ ಅವರ ಪ್ರಸನ್ನತೆ ಅವರಲ್ಲಿ ಮಾತ್ರ ಇಲ್ಲ. ಅವರಿಗೂ ನಿಮಗೂ ಏನು, ಅವರ ಅಭಿಷೇಕ ಅಷ್ಟೇ ವ್ಯತ್ಯಾಸ. ನಿಮಗೂ ಪಾಸ್ಟರ್ಸ್ಗಿರುವಂಥ ಒಂದೇ ವ್ಯತ್ಯಾಸ, ದೇವರ ಕಣ್ಗಳಲ್ಲಿ ಅಭಿಷೇಕ ಅವರ ಉಪಯೋಗಿಸ್ತಾ ಇದ್ದಾರೆ ವೆಸಲ್ ಆಗಷ್ಟೇ. ಅವ್ರಿಗೇನು ಸಪ್ರೇಟಾಗಿ ದೇವರು ಅವ್ರಿಗೆ ಅಂತ ಒಂದು ಥ್ರೋನು, ಅವ್ರಿಗೆ ಅಂತ ಒಂದು ಸ್ಪೆಷಲ್ ಜಾಗ ಕೊಟ್ಟು, ನಿಮಗೆ ಹೆಂಗೆ ನ್ಯಾಯ ತೀರ್ಪಿನ ದಿನದಲ್ಲಿ ನ್ಯಾಯ ಕೊಡ್ತಾರೋ ಅವ್ರಿಗಿನ್ನೂ ಹೆಚ್ಚಾಗಿ ಏನು ಮಾಡ್ತಾರೆ, ನ್ಯಾಯ ತೀರ್ಪು ಕೊಡ್ತಾರೆ. ಹಲ್ಲೆಲೂಯ. ನಿಮಗೆ ಸೇವೆ ಮಾಡೋದಕ್ಕೇನೆ ದೇವರ ಆಲಯ ಕಟ್ಟಿ, ನಿಮಗೆ ಸೇವೆ ಮಾಡೋದಕ್ಕೆ ದೇವರು ಯಾರೋ ದೇವರ ಮಕ್ಕಳಿದ್ದಾರೆ, ದೇವರು ಪ್ರೀಚರ್ಸು, ಪಾಸ್ಟರ್ಸ್ ಎಲ್ಲ ನಿಮಗೆ ಸೇವೆ ಮಾಡೋರು. ಯಾವ ರೀತಿ ಪೊಲಿಟಿಷಿಯನ್ ಆಗಿರಲಿ, ಪೊಲೀಸ್ ಆಗಿ ಎಲ್ಲರೂ ನಿಮಗೆ ಸೇವೆ ಮಾಡೋದಕ್ಕಿದ್ದಾರೋ ಅದೇ ರೀತಿಯೇ ಪಾಸ್ಟರ್ಸ್ ಆಗಿರಲಿ, ಪ್ರೀಚ್ ಮಾಡೋರಾಗಿರಲಿ, ಪ್ರವಾದಿಗಳಾಗಿರಲಿ ನಿಮಗೆ ಸೇವೆ ಮಾಡೋದಕ್ಕೆ ಇದ್ದಾರೆ. ಆದರೆ ನಾವೆಲ್ಲ ಏನು ಮಾಡ್ತೀವಿ, ಅವ್ರನ್ನ ಮೇಲೆತ್ತಿಡೋದು, ಅವ್ರನ್ನ ಮೇಲೆ ತೋರಿಸೋದು, ಅವ್ರಿಗೆ ಜಾಸ್ತಿ ಮರ್ಯಾದೆ ಕೊಡು. ಮರ್ಯಾದೆ ಕೊಡೋದು ತಪ್ಪಿಲ್ಲ. ದೇವರು ಅವ್ರನ್ನ ಒಂದು ಪೊಸಿಷನ್ ಇಟ್ಟದ, ಆ ಪೊಸಿಷನ್ ಮರ್ಯಾದೆ ಕೊಡ್ತಾ ಇದ್ದೀರಾ, ಓಕೆ. ವಯಸ್ಸಿಗೆ ಮರ್ಯಾದೆ ಕೊಡ್ತೀರಾ, ಓಕೆ. ಆದರೆ ಮುಖ್ಯವಾದಂಥ ವಿಷಯ ಅದಲ್ಲ. ಮುಖ್ಯವಾಗಿ ಅವರು ಸಹ ನಿಮ್ಮ ಥರನೇ ಹೋರಾಟ ಇರುವಂಥ ಮನುಷ್ಯರು. ನಿಮಗಿಂತ ಹೆಚ್ಚು ಅವ್ರ ಹೋರಾಟ ಯಾಕೆ ಬರುತ್ತೆ, ನಿಮಗಿಂತ ಹೆಚ್ಚು. ಯಾಕಂದರೆ ಅವ್ರನ್ನ ಬೀಳಿಸಿದ್ರೆ ಸಭೆಯನ್ನೇ ಬೀಳಿಸ್ಬೋದು. ಇವಾಗ ಸಭೆ ಒಂದು ಜಾಗದಲ್ಲಿ ಬಿದ್ದೋಗ್ತಾ ಇದೆ, ಒಂದು ಸಭೆ ಸರಿಯಾಗಿ ಏನಾಗ್ತಾ ಇಲ್ಲ, ಬೆಳೀತಾ ಇಲ್ಲ, ಸಭೆಯಲ್ಲಿ ಹೆಚ್ಚಾಗಿ ದೇವರ ವಾಕ್ಯ ಬರ್ತಾ ಇಲ್ಲ, ಸಭೆ ಏನಾದರೂ ಪ್ರಾಬ್ಲಮ್ ಅಂದರೆ ಅದಕ್ಕೆ ಮೊದಲನೇ ಕಾರಣ, ಮೊದಲನೇ ಯಾರು ರೀಸನ್ನು, ಸೇವಕರೇ ಬರ್ತಾರೆ. ಯಾಕೆ? ಅವರೇ ಅಕೌಂಟಬಲ್ ದೇವರಿಗೆ.
ಯಾರು ಕೆಳಗಡೆ ದೇವರ ಸಭೆಯನ್ನು ನಿರ್ವಹಿಸಿದಾರೋ ಅವರೇ ದೇವ್ರಿಗೆ ಏನು ಕೊಡಬೇಕು? ಲೆಕ್ಕ ಕೊಡಬೇಕು. ಹಲ್ಲೆಲೂಯ. ಸರಿ, ಓಕೆ, ಇದು ಟಾಪಿಕ್ ಬೇರೆ ಆಯಿತು. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ದೇವರ ಆಲಯ ಅನ್ನುವುದು ಆ ಗೋಪುರದಲ್ಲಿಲ್ಲ, ಅಥವಾ ಈ ಒಂದು ಆಲಯ ಅನ್ನೋದು ಮುಖ್ಯ ಅಲ್ಲ. ನಾನು ದೇವರ ಆಲಯ. ಹಲ್ಲೆಲೂಯ. ಸೊ ನಾನು ದೇವರ ಆಲಯವಾಗಿರಬೇಕಾದ್ರೆ ನಾನು ಒಂದು ಜಾಗದಲ್ಲಿ ಸೇರುವಾಗ, ಯಾಕಂದರೆ ಯೋಚನೆ ಮಾಡಿ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಪೆಂತೆಕೋಸ್ಟ್ನ ದಿನದಲ್ಲಿ ಎಲ್ಲರ ಭಾಷೆಗಳು ಒಂದಾಗತ್ತೆ. ಹಲ್ಲೆಲೂಯ. ಬಾಬಿಲೋನ್ ಆ ಒಂದು ಗೋಪುರವನ್ನು ಕಟ್ಟುವ ಪ್ರಯತ್ನದಲ್ಲಿ ದೇವರು ಕನ್ಫ್ಯೂಸ್ ಮಾಡಿದ ಒಂದು ಭಾಷೆಗಳನ್ನು ಪವಿತ್ರ ಆತ್ಮರು ಇಳಿದು ಬರುವಾಗ ಒಂದು ಮಾಡ್ತಾ ಇದ್ದಾರೆ. ಹಲ್ಲೆಲೂಯ. ಅಪೊಸ್ತಲ ಕೃತ್ಯಗಳು 2, 3, 4 ಓದ್ತಾ ಹೋಗ್ಬೇಕಾದ್ರೆ ನೀವು ನೋಡ್ತೀರ, ಪೆಂತೆಕೋಸ್ಟ್ನ ದಿನದಲ್ಲಿ ಎಲ್ಲರಿಗೂ ಏನಾಯ್ತಂದರೆ ಭಾಷೆ ಒಂದಾಯಿತು. ಆ ಒಂದಾಗೋದಕ್ಕೆ ಮೊದಲು ಎಲ್ಲರೂ ಏನಾಗಿರ್ತಾರೆ ಅಂದರೆ ಒಂದು ಜಾಗದಲ್ಲಿ ಒಂದು ಸೇರಿರ್ತಾರೆ. ಪವಿತ್ರ ಆತ್ಮರು ಆ ಜಾಗದಲ್ಲಿ ಸ್ಪೆಷಲಾಗಿ ಇಳಿದು ಬರುವುದು ಯಾವಾಗಂದರೆ ನಾವೆಲ್ಲರೂ ಒಂದು ಸೇರುವಾಗ. ಯಾಕಂದರೆ ನಾವು ಒಬ್ಬೊಬ್ಬರಾಗಿ ನಮ್ಮ ಓಟಗಳನ್ನು ಓಡುವಾಗ ಎಷ್ಟೋ ಸತಿ ನಾವು ಕೆಳಗಡೆ ಬೀಳೋದಕ್ಕೆ ಚಾನ್ಸ್ ಇದೆ. ನಾವು ಬೀಳೋದು ಚಾನ್ಸ್ ಎಲ್ಲ, ಬಿದ್ದೇ ಬೀಳ್ತೀವಿ. ಅನೇಕ ಜಾಗಗಳಲ್ಲಿ ನಾವು ದೇವರಿಗೆ ವಿರೋಧವಾಗಿ ಹೋಗ್ತೀವಿ, ಬೇಕಂತಾನೋ ಮಾಂಸದ ಬಲಹೀನತೆಯಿಂದಾನೋ ಅನೇಕ ಕಾರಣಗಳಿಂದ ನಾವು ದೇವರಿಗೆ ವಿರೋಧವಾಗಿ ಹೋಗ್ತೀವಿ. ನಮ್ಮಲ್ಲಿ ಬಲಹೀನತೆ ಬರುತ್ತೆ. ಒಬ್ಬರನ್ನೊಬ್ಬರು ಬಲಪಡಿಸಿರಿ ಅಂತ ರೋಮನ್ಸಲ್ಲಿ ಅದಕ್ಕೆ ಹೇಳ್ತಾರೆ. ರೋಮಪುರದಾಗ ಬರೋಂಥ ಪುಸ್ತಕದಲ್ಲಿ ನಮ್ಮ ಪೌಲು ಕ್ಲಿಯರಾಗಿ ಬರೀತಾರೆ, ಒಬ್ಬರ ಭಾರವನ್ನು ಹೊರುವುದಕ್ಕೆ ಸಹಾಯ ಮಾಡಿ. ಭಾರ ನೀವು ಹೊರಬೇಡಿ, ಅವರ ಭಾರಗಳನ್ನು ಹೊರುವುದಕ್ಕೆ ನೀವೇನು ಮಾಡಿ? ಸಹಾಯ ಮಾಡಿ, ಬಲಪಡಿಸಿ ದೇವರಲ್ಲಿ ಅಂತಾರೆ. ಹಲ್ಲೆಲೂಯ. ಸೊ ನಮ್ಮ ಕರ್ತವ್ಯ ನಿಮ್ಮನ್ನು ಕ್ರಿಸ್ತುವಿನಲ್ಲಿ ಬಲಪಡಿಸುವುದು. ವಾಕ್ಯಗಳ ಮೂಲಕ ಆಗಿರಲಿ, ಅನೇಕ ವಿಷಯಗಳು, ಪ್ರಾರ್ಥನೆಯ ಮೂಲಕ, ಪ್ರವಾದನೆ, ಎಲ್ಲ ವಿಷಯಗಳು ನಿಮ್ಮನ್ನು ದೇವರ ಕಡೆ ತಿರುಗಿಸುವ ವಿಷಯವಾಗಿ ಇರಬೇಕು. ಹಲ್ಲೆಲೂಯ. ನಾವು ಹೇಳುವಂಥ ಪ್ರವಾದನೆ, ನಾವು ಹೇಳುವಂಥ ವಾಕ್ಯನೋ, ನಾನು ಹೇಳುವಂಥ ವಿಷಯಗಳು ನಿಮ್ಮನ್ನು ದೇವರ ಕಡೆಗೆ ತಿರುಗಿಸಿಲ್ಲ ಅಂದರೆ ಆ ವಾಕ್ಯವು ಮಾಂಸದಲ್ಲಿ ಬರ್ತಾ ಇದೆ ಅಂತ ಅರ್ಥ. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಪ್ರವಾದನೆಯಾಗಿರಲಿ, ವಾಕ್ಯವಾಗಿರಲಿ, ಯಾವುದೇ ಒಂದು ವಿಷಯ ದೇವರ ವಾಕ್ಯವಾಗೇ ಇರ್ಬೋದು, ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ಅವರ ಮಹಿಮೆಗೆ ತಿರುಗಿಸದೆ ಹೋದರೆ ಆ ವಾಕ್ಯವು ಮಾಂಸದಲ್ಲಿ ಬರ್ತಾ ಇದೆ. ಹಲ್ಲೆಲೂಯ. ಮಾಂಸದಲ್ಲಿ ಬರುವಂಥ ವಾಕ್ಯ ನಿಮ್ಗೆ ಯಾವುದೂ ಉಪಯೋಗ ಆಗಲ್ಲ, ನಿಮ್ಮ ಮಾಂಸಕ್ಕೂ ಸಹ ಅದು ಉಪಯೋಗ ಆಗಲ್ಲ. ಹಲ್ಲೆಲೂಯ. ಒಂದು ಮನುಷ್ಯ ಮಾತಾಡುವಾಗ ಆ ಮಾತು ಮಾಂಸದಿಂದ ಬರ್ತಾ ಇದೆಯಾ ಇಲ್ಲ ಆತ್ಮದಿಂದ ಬರ್ತಾ ಇದೆ ಅನ್ನೋದು ಯಾವಾಗ ಅರ್ಥ ಆಗುತ್ತಂದರೆ ಆ ವಾಕ್ಯವು ನಿಮ್ಮನ್ನು ದೇವರ ಕಡೆಗೆ ತಿರುಗಿಸ್ತಾ ಇದೆಯಾ. ಇದು ಸಮಯ ಅಲ್ಲ ನಾನು ಬಂದು ನಿಮ್ಗೆ ಹೇಳೋದಕ್ಕೆ ಏನಂತ ಕೊನೆಯಲ್ಲಿ ಇದೆಲ್ಲ ನಡೆಯುತ್ತೆ, ಓಕೆ ಹೇಳ್ಬೋದು, ನಾನು ತಪ್ಪಲ್ಲ. ಹೇಳಿ ಎಲ್ಲ ಮುಗಿಸಿದ ಮೇಲೆ ಕೊನೆ ಕಾಲ ಅಂತ ಹೇಳಿದ್ರೆ ಮಾತ್ರ ಸಾಕಾಗಲ್ಲ. ನಿಮ್ಮೆಲ್ಲರೂ ಗೊತ್ತು ಕೊನೆ ಕಾಲ. ನೋಡಿ, ದೇವರು ಬರದೇ ಹೋದ್ರೂ, ಇನ್ನೂ ನೀವು ಜೀವಂತವಾಗಿರುವಾಗ ದೇವ್ರು ಬರದೇ ಹೋದ್ರೂ, ನೀವು ಸತ್ತೋದ್ರೆ ನೀವು ದೇವರನ್ನು ನೋಡಲೇಬೇಕು. ನಾನು ಕೊನೆ ಕಾಲ ಅಂತ ಹೇಳೋದ್ರಿಂದ ನಮ್ಗೆ ಯಾವುದೇ ಉಪಯೋಗ ಇಲ್ಲ. ನಿಮಗೆ ಗೊತ್ತಿಲ್ಲದೆ ಇರುವಂಥ ವಿಷಯ ಅಲ್ಲ. ಯಾವುದು ಗೊತ್ತಿರಬೇಕಂದ್ರೆ, ನಾನು ಇವತ್ತು ಸತ್ತು ಹೋದರೆ, ಇವತ್ತು ನನ್ನ ಜೀವನ ನನ್ನ ಒಡಲನ್ನು ಬಿಟ್ಟು ಹೋದರೆ, ನಾನು ದೇವರ ಮುಂದೆ ನಿಂತ್ಕೊಳ್ಳುವಾಗ ನಾನು ರಕ್ಷಣೆಯಲ್ಲಿ ಯೇಸು ಕ್ರಿಸ್ತುವಿನ ರಕ್ತದಿಂದ ನಾನು ಪರಿಶುದ್ಧಗೊಳಿಸಲ್ಪಟ್ಟಿದ್ದೀನ, ಆ ರಕ್ಷಣೆಯಲ್ಲಿ ನಾನು ನಿಂತ್ಕೊಂಡಿದ್ದೀನ ಅನ್ನೋದೇ ಮುಖ್ಯವಾದಂಥ ವಿಷಯ. ಹಲ್ಲೆಲೂಯ. ಯಾವಾಗ ನಾನು ಏನು ನನ್ನಲ್ಲಿ ಗ್ಯಾರಂಟಿ ಇರಬೇಕು, ನಾನು ಇವತ್ತು ಸತ್ತು ಹೋದ್ರೂ ನಾನು ದೇವರ ಜೊತೆಯಲ್ಲಿ ಇದ್ದೀನಿ, ನನ್ನ ಜೀವನವನ್ನು ಓಟವನ್ನು ನಾನು ಸರಿಯಾಗಿ ಮುಗಿಸಿದ್ದೀನಿ. ಅನೇಕ ಜನರು ಇವಾಗ ನೋಡಿ, ಅನೇಕ ಜಾಗಗಳಲ್ಲಿ ಆಫ್ರಿಕಲ್ಲೆಲ್ಲ ಅಷ್ಟು ಪ್ರಾಬ್ಲಮ್ ನಡೀತಾ ಇದೆ. ದೇವರ ಜನರಿಗೆ ವಿರೋಧವಾಗಿ ಒಂದೇ ಸತಿ ಅಷ್ಟು ಜನರನ್ನ ಸಾಯಿಸ್ತಾ ಇದ್ದಾರೆ. ದೇವರಿಗೋಸ್ಕರ ನಿಂತ್ಕೊಂಡಿದ್ದಾರೆ ಅಂತ ಎಷ್ಟೋ ಜನರನ್ನ ಬ್ಯಾಕ್ ಟು ಬ್ಯಾಕ್ ಸಾಯಿಸ್ತಾನೆ ಇದ್ದಾರೆ. ಇದು ತಿಂಗಳುಗಳಿಂದ ನಡೀತಾ ಇದೆ. ಇದು ನಾವು ತಿಳಿದುಕೊಂಡು ನಾನು ಕೂತ್ಕೊಂಡು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ಒಳ್ಳೆ ವಿಷಯ, ನಾನು ಪ್ರಾರ್ಥನೆ ಮಾಡಬೇಡಿ ಅಂತ ಹೇಳಿಲ್ಲ. ಆದರೆ ಇದನ್ನೇ ಇಟ್ಕೊಂಡು ನಾನು ಭಯ ಪಡ್ಕೊಂಡು ಇದನ್ನು ಕುರಿತಾಗೇ ಮಾತಾಡ್ತಾ ಇದ್ದರೆ ನಾನು ದೇವರಲ್ಲಿ ಬೆಳಿತೀನ? ಇಲ್ಲ. ಓಕೆ, ಅದು ಮಾತಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅದನ್ನು ಕುರಿತು ಮಾತನಾಡಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋದು ನಮ್ಮ ಕರ್ತವ್ಯ. ಹಲ್ಲೆಲೂಯ. ದೇವರೇ ಪ್ರಾರ್ಥನೆ ಮಾಡೋದೇನು, ಅವರಿಗೆ ಕಷ್ಟಗಳು ಕಡಿಮೆ ಆಗಬೇಕು ಅನ್ನೋದು ಮಾತ್ರ ಅಲ್ಲ, ಅವರು ಕಷ್ಟದಲ್ಲಿ ಇರುವಾಗ ಇವಾಗ ಎಷ್ಟೋ ಜನ ಸತ್ತೋಗ್ತಾರಲ್ಲ, ಎಷ್ಟೋ ಜನ ದೇವ್ರನ್ನ ಬಿಟ್ಟು ಹಿಂತಿರುಗಿ ಹೋಗಿರ್ತಾರೆ. ದೇವರೇ ಅಂಥ ಆತ್ಮಗಳಿಗೆ ಬಲ ಕೊಡಿ, ಭಯ ಪಡದೇ ಇರುವಂಥ. ಯಾಕಂದರೆ ದೇವರ ವಾಕ್ಯದಲ್ಲಿ ಏನಿದೆ ಅಂದರೆ, ದೇವರು ನಮಗೆ ಹೇಳಿತನದ ಆತ್ಮವನ್ನು ಕೊಟ್ಟಿಲ್ಲ, ನಮಗೇನು ಸ್ವಸ್ಥ ಬುದ್ಧಿಯೋ ಸಂಪೂರ್ಣವಾದ ಪ್ರೀತಿಯ ಆತ್ಮವನ್ನು ನಮಗೆ ಕೊಟ್ಟಿದೆ. ನಮ್ಮ ಪ್ರಾರ್ಥನೆ ಏನಿರಬೇಕಂದ್ರೆ, ಕಷ್ಟಗಳ ಮೂಲಕ ದೇವರೇ ಇವರ ಆತ್ಮಗಳು ಏನಾಗಬಾರ್ದು, ನಷ್ಟವಾಗಿ ಹೋಗಬಾರ್ದು.
ಇಲ್ಲ ಈ ದೇವ್ರಿಲ್ಲ, ನಾನು ಬೇರೆ ದೇವ್ರನ್ನ ಏನು ಮಾಡ್ತೀನಿ ಸ್ವೀಕರಿಸ್ಕೊಳ್ತೀನಿ ಅಂತ ಇವರ ಬಾಯಿನಿಂದ ಬರಬಾರ್ದು. ದೇವರು ಅವ್ರ ಮನಸ್ಸಿಗೆ ಏನು ಮಾಡಿ ಧೈರ್ಯ ಕೊಡಿ ಅನ್ನೋದೇ ಮೊದಲನೇ ಪ್ರಾರ್ಥನೆ. ಕಷ್ಟಗಳಿಂದ ಆಚೆ ತೆಗಿ ಅನ್ನೋದೇ ಸೆಕೆಂಡ್ ಪ್ರಾರ್ಥನೆ. ಮೊದಲನೇ ಪ್ರಾರ್ಥನೆ ಏನಂದರೆ ಇವರ ಆತ್ಮ ನಷ್ಟವಾಗಿ ಹೋಗಬಾರ್ದು. ಅಲ್ಲೆಲೂಯ. ಎಷ್ಟೋ ಜನ ದೇವ್ರಿಗೋಸ್ಕರ ಜೀವ ಕೊಡ್ತಾ ಇದ್ದಾರೆ, ಎಷ್ಟೋ ಜನ ದೇವ್ರನ್ನ ಬಿಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಅವರು ಅಷ್ಟು ನೋಡಿ, ದೇವರು ಒಬ್ಬರು ತಾಳೋದಕ್ಕಿಂತ ಹೆಚ್ಚಾದ ಕಷ್ಟವನ್ನು ಅವ್ರಿಗೆ ಕೊಡೋದಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ದೇವ್ರು ನೋಡಿ ಅವ್ರಿಗೆ ಮಾತ್ರ ಹೆಚ್ಚು ಕೊಡ್ತಾರೆ, ನಮಗೆ ಮಾತ್ರ ಕಡಿಮೆ ಇದೆ. ನೀವು ಚೆನ್ನಾಗಿದ್ದಾರೆ, ನೀವು ದೇವ್ರನ್ನ ಆರಾಧಿಸ್ತಾ ಇದ್ದೀರಾ, ಅದು ಅರ್ಥನೇ ಅಲ್ಲ, ಅದು ಸರಿಯಾದ ವಾಕ್ಯನೇ ಅಲ್ಲ, ಅದು ಸರಿಯಾದ ಪ್ರೀಚಿಂಗ್ ಅಲ್ಲ. ಅದು ದೇವ್ರು ನನಗೆ ಸೊಗಸಾಗಿಟ್ಟಿದ್ದಾರೆ, ಬೇರೆಯವ್ರಿಗೆ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಅವರಿಂದ ಅದು ತಾಳೋದಕ್ಕಾಗತ್ತೆ. ನಿಮಗೆ ಆ ಕಷ್ಟ ಕೊಟ್ಟರೆ ನೀವು ತಾಳಲ್ಲ, ಅದಕ್ಕೆ ದೇವ್ರು ನಿಮಗದು ಕೊಟ್ಟಿಲ್ಲ. ನಾನಾಗಿ ಹೋಗಿ ವಾಲಂಟ್ರಿಯಾಗಿ ಕೇಳೋದಲ್ಲ, ದೇವರೇ ನನ್ನನ್ನು ಏನು ಮಾಡಿ ನನಗೆ ಕಷ್ಟವನ್ನು ಕೊಡಿ, ನನಗೇನು ಮಾಡಿ ನಿಮಗೋಸ್ಕರ ರಕ್ತ ಸಾಕ್ಷಿಯಾಗಿ ಸಾಯಬೇಕು ಅನ್ನೋದು ನೀವು ಕೇಳುವಂಥ ವಿಷಯನೇ ಅಲ್ಲ. ದೇವರು ನಿಮ್ಮ ಜೀವನವನ್ನು ರಕ್ತ ಸಾಕ್ಷಿಯಾಗಿ ತೆಗಿಬೇಕಂದ್ರೆ ಅವ್ರು ತೆಗೆಯೋದಕ್ಕೆ ಅವ್ರಿಗೆ ಗೊತ್ತು. ನಾನಾಗಿ ಹೋಗಿ ಹೇಳೋದಲ್ಲ, ದೇವರೇ ನನ್ನ ಜೀವನವನ್ನು ಏನು ಮಾಡಿ ರಕ್ತ ಸಾಕ್ಷಿಯಾಗಿ ತಗೊಳ್ಳಿ. ನಿಂತ್ಕೊಳ್ತೆ ಅಂತ ಏನು ಗ್ಯಾರಂಟಿ ಇದೆ? ಹೇಳ್ಬೋದು, ನಿಮಗೆ ನಿಮ್ಮ ಮೇಲೆ ನಂಬಿಕೆ. ಪೇತ್ರನು ಸಹ ಅದೇ ತಾನೇ ಹೇಳಿದ್ರು, ದೇವರೇ ಸಾಯುವಂಥ ಇದು ಬಂದರೂ ನಿಮಗೋಸ್ಕರ ನಾನು ಸತ್ತೋಗ್ತೀನಿ. ಪೇತ್ರ ಏನು ಮಾಡಿದ್ರು ಕೊನೆಯಲ್ಲಿ? 3 ಸತಿ ನೀವು ಯಾರು ಗೊತ್ತಿಲ್ಲದೆ, ಯೇಸು ಯಾರು ನನಗೆ ಗೊತ್ತು. ತುಂಬ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇರಬಾರ್ದು, ರಕ್ತ ಸಾಕ್ಷಿಯಾಗಿ ನಾನು ಸಾಯ್ತೀನಿ ಅಂತ ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬಾರ್ದು. ಒಳ್ಳೆಯ ವಿಷಯ ಅಲ್ಲ ಅದು. ದೇವರು ಆಲ್ರೆಡಿ ನಿಮ್ಮ ಜೀವನದಲ್ಲಿ ನಿಮಗೆ ಅಂತ ಅಷ್ಟಷ್ಟು ಕಷ್ಟಗಳನ್ನು ಏನು ಅಲೋವ್ ಮಾಡಿರ್ತಾರೆ. ನಿಮಗೆ ಟೆಂಪ್ಟೇಷನ್ ಅಂತಾರೆ, ನಿಮ್ಮನ್ನು ಬೀಳಿಸುವಂಥ ಅನೇಕ ವಿಷಯಗಳು ನಿಮ್ಮ ಜೀವನದಲ್ಲಿ ಬರುತ್ತೆ. ಆದರೆ ಏನು ಮಾಡಿ, ಕ್ರಿಸ್ತರಲ್ಲಿ ದೃಢಪಡಿರಿ. ಯಾಕಂದರೆ ಇದೆಲ್ಲವನ್ನು ಕ್ರಿಸ್ತರು ಏನು ಮಾಡಿದಾರಂತೆ? ದಾಟಿ ಬಂದಿದ್ದಾರೆ. ಅಲ್ಲೆಲೂಯ. ನಾನು ಕೇಳೋದಲ್ಲ, ದೇವರೇ ನನ್ನ ಜೀವನದಲ್ಲಿ ಕಷ್ಟ ಕೊಡಿ ಅಂತ. ನಿಮಗಾದ ಕಷ್ಟ ನಿಮ್ಮನ್ನು ಹುಡುಕೊಂಡು ಬರ್ತದೆ. ಅಲ್ಲೆಲೂಯ. ಆ ಕಷ್ಟವನ್ನು ದಾಟಿ ಬರುವುದೇ ದೊಡ್ಡ ವಿಷಯ. ನೋಡಿ, ಸಾಯುವುದು ಒಂದು 10 ನಿಮಿಷ 20 ನಿಮಿಷ ನೀವು ಕಷ್ಟಪಡ್ಬೋದಾ? ದೇವರಿಗೋಸ್ಕರ 20 ನಿಮಿಷ ಕಷ್ಟಪಡೋದು ದೊಡ್ಡ ವಿಷಯನೇ ಅಲ್ಲ. ನಾವೆಲ್ಲರೂ ಏನು ಹೇಳ್ತೀವಿ ಅಂದ್ರೆ, ರಕ್ತ ಸಾಕ್ಷಿ ಅನ್ನೋದೇ ಒಂದು ದೊಡ್ಡ ಒಂದು ಸ್ಯಾಕ್ರಿಫೈಸಾಗಿ ನಾವು ನೋಡ್ತೀವಿ. ಆ್ಯಕ್ಚುಲಿ ದೊಡ್ಡ ಒಂದು ದೇವರಿಗೆ ಬಲಿ, ದೊಡ್ಡ ಒಂದು ಸ್ಯಾಕ್ರಿಫೈಸ್ ಅಂದರೆ ತ್ಯಾಗ ಯಾವುದು ಗೊತ್ತಾ? ನಾನು 80-90 ಇಯರ್ಸ್ ಇರುವವರೆಗೂ ನಾನು ದೇವರಿಗೋಸ್ಕರ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ನಮ್ಮ ಮಾಂಸವನ್ನು ಅನುದಿನವೂ ಸಾಯಿಸಕ್ಕೆ ಬಿಡ್ತೀನಲ್ಲ, ಅದು ಆ್ಯಕ್ಚುಲಿ ದೊಡ್ಡ ತ್ಯಾಗ. ನಿಮ್ಮ ಒಡಲನ್ನು ಸಾಯಿಸೋದು ಸುಲಭ, ಮಾಂಸವನ್ನು ನಿಮ್ಮಿಂದ ಆಚೆ ತೆಗೆಯೋದು ತುಂಬ ಕಷ್ಟವಾದಂಥ ವಿಷಯ. ಪಾಪ ಮಾಡದೆ 90 ಇಯರ್ಸ್ವರೆಗೂ ನೀನು ಪಾಪ ಮಾಡದೆ ದೇವರಿಗೆ ಭಯಪಟ್ಕೊಂಡಿರುವುದು ತುಂಬ ಕಷ್ಟವಾದ ವಿಷಯ. ದೇವರಿಗೋಸ್ಕರ ಜೀವ ಕೊಡೋದು ಈಸಿ. ನಾನು ಹೇಳ್ತೀನಲ್ಲ, ದೇವರಿಗೋಸ್ಕರ ಜೀವ ಕೊಡೋದು ತುಂಬ ಸುಲಭವಾದ ವಿಷಯ. ಮಾಡೋದಲ್ಲಿ ಸುಲಭವಾದ ವಿಷಯ ದೇವರಿಗೋಸ್ಕರ ಜೀವ ಕೊಡೋದು. ಕಷ್ಟದಲ್ಲಿ ನೀನು ದೇವ್ರ ಹತ್ರ ಜೊತೆಯಲ್ಲಿರೋದು ತುಂಬ ಸುಲಭವಾದ ವಿಷಯ. ಆದರೆ ಎಷ್ಟೇ ವಯಸ್ಸಾದರೂ, ಎಷ್ಟೇ ಕಷ್ಟ, ಏನೇ ನನ್ನ ಜೀವನದಲ್ಲಿ ನಾನು ದೇವರನ್ನು ಬಿಟ್ಟು ದೂರ ಹೋಗ್ಬೇಕನ್ನುವಂಥ ದಾರಿಗಳು ಬಂದರು, ಪಾಪ ಮಾಡದೆ ನಾನು ದೇವರ ಜೊತೆಯಲ್ಲೇ ಇರ್ತೀನ, ಪಾಪನೆಲ್ಲವನ್ನು ದಾಟಿ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಾನು ನಡೀತೀನ ಅನ್ನೋದೇ ಕಷ್ಟವಾದ ವಿಷಯ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಯಾಕಂದರೆ ನಿಮಗೆ ಇವತ್ತು ಹುಡ್ಕೊಂಬರ್ತಾ ಇಲ್ಲ ಕಷ್ಟ, ನಾಳೆ ಬರ್ಬೋದು, ಬರದೇ ಇರ್ಬೋದು. ಕ್ರಿಸ್ತರಿಗೆ ಕಷ್ಟ ಇಂಡಿಯಾಲಿ ಬರದ್ಬೋದು, ಬರದೇನೂ ಇರ್ಬೋದು. ಆದರೆ ಅನುದಿನವೂ ನಿಮ್ಮ ಮಾಂಸದ ಜೊತೆ ನಿಮ್ಗೆ ಹೋರಾಟ ಇದ್ದೇ ಇರುತ್ತೆ. ಅಲ್ಲೆಲೂಯ. ನಿಮ್ಮ ಆತ್ಮದ ಫಲಗಳು ಕೊಡದೇ ಇರುವುದಕ್ಕೆ ಪಿಶಾಚಿ ಹೋರಾಡ್ತಾನೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿ, ದೇವರೇ ನಾನು ಜೀವಂತವಾಗಿ ಇರುವವರೆಗೂ ನಿಮ್ಮ ನಾಮವನ್ನು ಏನು ಮಾಡ್ತೀನಿ? ಮಹಿಮೆಪಡಿಸಿ. ನಿಮ್ಮನ್ನು ಬಿಟ್ಟು ನಾನು ದೂರ ಹೋಗದೆ ನನ್ನನ್ನು ಕಾಪಾಡಿ. ನನ್ನ ಪ್ರಾರ್ಥನೆ ಅದಿರಬೇಕು, ವಿಶ್ವಾಸ ಕೊನೆಯವರೆಗೂ ನನ್ನಲ್ಲಿ ಕಾಪಾಡಿ ದೇವರೇ. ಪ್ರಾರ್ಥನೆ ಇದಲ್ಲ, ದೇವರೇ ನನ್ನ ಜೀವನವನ್ನು ನೀವು ರಕ್ತ ಸಾಕ್ಷಿಯಾಗಿ ತಗೊಳ್ಳಿ, ಅದು ಅಲ್ಲ. ಕಷ್ಟಗಳು ಕೊಡಿ ನನಗೆ. ಆ ರೀತಿ ಕಷ್ಟಪಟ್ಟಿದ್ರೇ ನೀನು ರಕ್ಷಣೆ ಹೊಂದ್ಕೊಂಡೆ ಅಂದರೆ ಯಾರೂ ರಕ್ಷಣೆ ಹೊಂದ್ಕೊಳ್ಳಲ್ಲ. ಕಷ್ಟಪಟ್ಟೇ ನೀನು ಪರಲೋಕ, ನಿನ್ನ ಕಷ್ಟಪಟ್ಟು ನಿನ್ನ ಕ್ರಿಯೆಗಳನ್ನು ತೋರಿಸಿ ನೀನು ಪರಲೋಕ ರಾಜ ಹೋಗಬೇಕು ಅಂತ ಆಸೆ ಪಟ್ಟರೆ ನೀನು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಮಾಡುವಂಥ ಯಾವುದೇ ಕ್ರಿಯೆ, ಒಳ್ಳೆಯದಾಗಿರಲಿ, ತುಂಬ ಕಷ್ಟಪಡೋದಾಗಿರಲಿ, ತುಂಬ ಸೊಗಸಾಗಿ ಬಾಳೋದಾಗಿರಲಿ, ಎರಡೂ ನಿಮ್ಮ ದೇವರಾಜನ ಕರ್ಕೊಂಡು ಹೋಗಲ್ಲ. ಇವಾಗ ಆಫ್ರಿಕಲ್ಲಿ ದೇವ್ರಿಗೋಸ್ಕರ ಸಾಯ್ತಾರೆ, ಎಲ್ಲರೂ ಕರ್ತರಾಜನ ರಾಜನ ಹೋಗಿ ಸೇರ್ತಾರೆ. ನಿಮಗೆ ಗೊತ್ತಾ? ನಾನು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕ್ರಿಯೆಗಳು ಮುಖ್ಯ ಅಲ್ಲ, ದೇವರಲ್ಲಿ ನಾನು ಸರಿಯಾಗಿ ನಡೀತಾ ಇದ್ದೇನೆ, ಅದರ ಮೂಲಕ ನನ್ನ ಕ್ರಿಯೆಗಳು ಬರಬೇಕು. ಹಲ್ಲೆಲೂಯಾ. ನನ್ನ ವಿಶ್ವಾಸದ ಮೂಲಕ ಬರುವಂಥ ಕ್ರಿಯೆಗಳೇ ನಿಜವಾದ ವಿಶ್ವಾಸ, ನಿಜವಾದ ರಕ್ಷಣೆ. ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತ್ಕೊಂಡು ನಾವು ಪ್ರಾರ್ಥಿಸೋಣ. ಟೈಮ್ ಆಯಿತಾ? ಕರೆಕ್ಟ್ 12:23. ಎಲ್ಲರೂ ಎದ್ದು ನಿಂತ್ಕೊಳ್ಳಿ.
ನಾವು ಆರಂಭದಿಂದ ನೋಡಿದ್ದೆವು ಎರಡು ವಿಷಯಗಳನ್ನು. ಒಂದು ಏನು ನೋಡೋದಂದರೆ, ಬಾಬಿಲೋನ್ ಟವರಲ್ಲಿ ಅವ್ರು ಕಟ್ಟಿದ್ದು ಏನಕ್ಕೋಸ್ಕರ? ದೇವರು ಆ ಒಂದು ಜಾಗದಲ್ಲಿದ್ದರೆ ನನಗೇನಾಗುತ್ತೆ, ಎಲ್ಲ ವಿಷಯಗಳು ಸಿಗುತ್ತೆ. ನನ್ನ ಆಸೆಗೆ ತಕ್ಕಂಥ ದೇವರಿದ್ದರೆ ಅದು ನಿಜವಾದ ದೇವರೇ ಅಲ್ಲ. ನಾನು ಬಲಿ ಕೊಟ್ಟು ದೇವ್ರ ಹತ್ರ ಏನೋ ಪಡ್ಕೊಬೇಕಂದ್ರೆ ಅದು ನಿಜವಾದ ದೇವರೇ ಅಲ್ಲ. ಆಬ್ರಾಮ್ ನೋಡಿ, ಈ ಒಂದು ವಿಷಯವನ್ನು ತೋರಿಸೋದಕ್ಕೇ ದೇವರು ಆಬ್ರಾಮ್ನ ಕರೀತಾರೆ. ಆಬ್ರಾಮನ ದೇವರು ಕರೆದಿದ್ದಕ್ಕೆ ಏನು ಕಾರಣ ಗೊತ್ತಾ? ಆಬ್ರಾಮ್ ದೇವ್ರಿಗೆ ಬಲಿ ಕೊಟ್ಟಿಲ್ಲ, ಏನೂ ಮಾಡಿಲ್ಲ. ಫ್ರೀಯಾಗಿ ದೇವ್ರು ಎತ್ಕೊಂಡಾಗ ಅವನ ಜೊತೆ ಒಂದು ವಾಗ್ದಾನ ಕೊಡ್ತಾರೆ, ನಿನ್ನ ಒಂದು ದೊಡ್ಡ ದೇಶವಾಗಿ ಮಾಡ್ತೀನಿ ಅಂತ. ಈ ಜನರೆಲ್ಲರೂ ಬಾಬಿಲೋನ್ ಅಂತ ಒಂದು ಗೋಪುರವನ್ನು ಕಟ್ಟಿ ದೇವ್ರ ಹತ್ರದಿಂದ ಏನಾದರೂ ಪಡ್ಕೊಬೇಕು ಅಂತ ಎಲ್ಲವನ್ನು ಮಾಡ್ತಾಯಿದ್ರು, ಬಲಿ ಕೊಡೋದಾಗಿರಲಿ, ಅವ್ರಿಗೆ ಗೋಪುರ ಕಟ್ಟೋದು ಎಲ್ಲವೂ. ಆದರೆ ದೇವ್ರು ಇಮ್ಮಿಡಿಯೇಟಾಗಿ ಆಪೋಸಿಟಾಗಿ ಏನು ಮಾಡ್ತಾರೆ ಅಂದರೆ, ಏನು ಮಾಡದಿರೋಂಥ ಆಬ್ರಾಮ್ನ ಕರ್ಕೊಂಬಂದು ಅವನಿಗೊಂದು ದೊಡ್ಡ ವಾಗ್ದಾನ ಕೊಡ್ತಾರೆ, ನಿನ್ನನ್ನು ಇಸ್ರೇಲ್ ಅನ್ನೋಂಥ ದೇಶವಾಗಿ ನಾನು ಮಾಡ್ತೀನಿ ಅಂತ. ಅದಕ್ಕೆ ಅರ್ಥ ಏನಂದರೆ, ನಾನು ದೇವ್ರಿಗೆ ಏನು ಕೊಟ್ಟು ಅವ್ರ ಆಶೀರ್ವಾದನ ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನೀವು ಏನೇ ದೇವ್ರಿಗೋಸ್ಕರ ಮಾಡಿದ್ರು ಅವ್ರ ಹತ್ರದಿಂದ ನೀವು ಆಶೀರ್ವಾದ ಪಡ್ಕೊಳ್ಳೋದಕ್ಕೆ, ಅದಕ್ಕೆ ಕರೆಕ್ಟಾಗಿ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಿಸ್ನೆಸ್ ಅಲ್ಲ ಇದು, ನಾನು ಕಾಸು ಕೊಟ್ಟೆ ಐಟಮ್ ತೊಗೊಂಡೆ ಅನ್ನೋದಕ್ಕೆ. ದೇವರೇ ನಿಮ್ಮ ಮೇಲೆ ಕರುಣೆ ತೋರಿಸಿ ಎಷ್ಟೋ ಆಶೀರ್ವಾದಗಳು ನಿಮಗೆ ಕೊಟ್ಟಿರ್ತಾರೆ. ಹಲ್ಲೆಲೂಯಾ. ದೇವರ ಆಶೀರ್ವಾದಗಳು ನಿಮ್ಮ ಕ್ರಿಯೆಗಳಿಂದ ಬಂದಿರುವಂಥ ವಿಷಯಗಳೇ ಅಲ್ಲ. ಎಷ್ಟೋ ದೇವರ ಕೃಪೆ, ನೀವು ಕೆಟ್ಟವರಾಗಿದ್ದರೂ ನಿಮ್ಮನ್ನು ನೋಡಿ ಅವರ ಆಶೀರ್ವಾದ ಬಂದಿದೆ. ಹಲ್ಲೆಲೂಯಾ. ಆ ಒಂದು ಸ್ತೋತ್ರ ಹೇಳುವಂಥ ಮನಸ್ಸಿಂದ ನಾವು ಕೊಡುವುದೇ ದೇವರು ಕೊಡುವಂಥ ಬಲಿಯಾಗಿರಲಿ, ನಾವು ಆಫರಿಂಗ್ ಕೊಡೋದೆಲ್ಲ ಸ್ತೋತ್ರ ಹೇಳುವಂಥ ವಿಷಯ. ದೇವ್ರು ನನಗೆ 10,000 ರೂಪಾಯಿ ಕೊಟ್ಟರು, ನಾನು 1,000 ರೂಪಾಯಿ ಕೊಡ್ತಾ ಇದ್ದೀನಿ ಅಂದರೆ, ಇನ್ನೊಂದು 10,000 ಕೊಡ್ತಾರೆ ಅನ್ನೋದಕ್ಕೆ 1,000 ಕೊಟ್ಟರೆ ಅದು ನಾನು ದೇವರು ಕೊಡುವಂಥ ಆಫರಿಂಗೇ ಅಲ್ಲ, ಸ್ತೋತ್ರದಿಂದ ಹೇಳುವಂಥ ವಿಷಯನೇ ಅಲ್ಲ. ನಿಮ್ಗೆ ಅದು ಫಲವಾಗಿ ಚೇಂಜೇ ಆಗಲ್ಲ. ಹಲ್ಲೆಲೂಯಾ. ಕೊಡುವಂಥ 10 ರೂಪಾಯಿ ಇದ್ರೂ ನೀವೇನು ಮಾಡಬೇಕು? ಸ್ತೋತ್ರದಿಂದ ಅವ್ರು ನನಗೆ ಕೊಟ್ಟರಲ್ಲ ಅಂತ ಸಂತೋಷವಾಗಿ ಕೊಡುವುದೇ ದೇವರು ಕೊಡುವಂಥ ಆಫರಿಂಗ್. ಹಲ್ಲೆಲೂಯಾ. ಓಕೆ, ಎಲ್ಲರೂ ಕಣ್ಗಳು ಮುಚ್ಚಿ ಪ್ರಾರ್ಥಿಸೋಣ. ದೇವರೇ, ನಿಮಗೆ ಸ್ತೋತ್ರ, ನೀವು ಒಳ್ಳೆಯವರು, ನಿಮಗೆ ಕೃಪೆಸಿದ ದಾಖಲೆಯಿದೆ. ಹೇಳಿರುವಂಥ ಮಾತು ವ್ಯರ್ಥವಾಗಿ ಹೋಗದಂತೆ ದೇವರೇ, ನಾವೇ ದೇವರ ಆಲಯವು, ನಾವು ಏನನ್ನು ಕೊಟ್ಟು ನಿಮ್ಮ ಹತ್ರ ಪಡ್ಕೊಳ್ಳೋಕ್ಕಾಗಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ರಕ್ಷಣೆ ಅನ್ನುವುದೇ ನೀವು ನಮಗೆ ಫ್ರೀಯಾಗಿ ಕೊಟ್ಟಿರುವಂಥ ಒಂದು ವಿಷಯ. ಅದರ ಮೂಲಕ ನಾವನ್ನು ಮಹಿಮೆ ಪಡಿಸ್ಬೇಕು, ನಮ್ಮ ಕ್ರಿಯೆಗಳನ್ನು ತೋರಿಸ್ಬೇಕು. ಜೇಮ್ಸ್ ಹೇಳುವಂಥರು, ಯಾಕೋವನ ಪುಸ್ತಕದಲ್ಲಿ ಹೇಳುವಂಥ ರೀತಿಯಲ್ಲಿ ದೇವರೇ, ನಮ್ಮ ಕ್ರಿಯೆಗಳು, ನಾವು ರಕ್ಷಣೆ ಹೊಂದಿಕೊಂಡಿರುವುದರ ಮೂಲಕ ನಮ್ಮ ಕ್ರಿಯೆಗಳು ಆಚೆ ಬರಬೇಕು. ಒಂದು ಕ್ರಿಯೆಗಳು ಇಟ್ಕೊಂಡು ನಾವು ರಕ್ಷಣೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರದಿಂದ ಏನನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಮ್ಮ ಸಹೋದರ ಆಗಿರುವಂಥ ಎಷ್ಟೋ ಜನರು, ಕ್ರಿಸ್ತಲಿರುವಂಥ ಸಹೋದರಪ್ಪ, ಅನೇಕ ದೇಶಗಳಲ್ಲಿ ನಿಮಗೋಸ್ಕರ ಕಷ್ಟಪಡ್ತಾ ಇದ್ದಾರೆ. ಅವರೆಲ್ಲರ ಆತ್ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ ದೇವರೇ. ಅವರ ಆತ್ಮಗಳು ನಷ್ಟವಾಗಿ ನರಕಕ್ಕೆ ಹೋಗೋದಂತೆ ದೇವರೇ, ಅವರನ್ನು ನೀವು ಕಾಪಾಡಿದ್ದಕ್ಕಾಗಿ ನಮಗೆ ಸ್ತೋತ್ರ. ನಿಮ್ಮನ್ನು ಯಾವುದೇ ಒಂದು ಸ್ಥಳದಲ್ಲಿಯೂ ಅವ್ರು ತಿರಸ್ಕಾರ ಮಾಡದಂತೆ ಇರುವ ರೀತಿಯಲ್ಲಿ, ಯಾವುದಪ್ಪ ಸಾವೇ ಬಂದರೂ ನಿಮ್ಮನ್ನು ತಿರಸ್ಕರಿಸದಂತೆ ಅವರ ಆತ್ಮಗಳನ್ನು ನೀವು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ಆ ಒಂದು ಕಷ್ಟಗಳಿಂದ ಅವ್ರನ್ನ ಬಿಡುಗಡೆ ಕೊಡಿದ್ದೇವೆ. ಪವಿತ್ರಾತ್ಮರ ದೇವರು ನೀವು ಇಳಿದು ಬಂದು ನಮಗೆಲ್ಲರಿಗೂ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಆದರೆ ನಿಮ್ಮ ವಾಕ್ಯದಲ್ಲಿ ನೀವು ಹೇಳ್ತೀರಾ, ಮನುಷ್ಯರಿಗೆ ಬರದೇ ಇರುವಂಥ ಯಾವುದೇ ಕಷ್ಟ ನಿಮಗೆ ಬಂದಿಲ್ಲ, ಆದರೆ ಕ್ರಿಸ್ತನಾದ ನಾನು ಎಲ್ಲವನ್ನು ದಾಟಿ ಬಂದಿದ್ದೇನೆ, ನೀವು ಕ್ರಿಸ್ತರಲ್ಲಿ ದೃಢಪಡಿರಿ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಿಮ್ಮನ್ನು ನಾವೆಲ್ಲರೂ ಬಲಪಡೋದಕ್ಕೆ ಸಹಾಯ ಮಾಡಿ, ಕಷ್ಟಗಳನ್ನು ತಾಳೋದಕ್ಕೆ ನಿಮ್ಮ ಕೃಪೆ, ನಿಮ್ಮ ಬಲವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪವಿತ್ರಾತ್ಮರ ಪ್ರಸನ್ನತೆ ನಮ್ಮೆಲ್ಲರನ್ನು ನಡೆಸಲಿ. ಆರಂಭದಿಂದ ಕೊನೆಯವರೆಗೂ ಜೊತೆಯದು ಕಾಪಾಡಿದಂಥ ದೇವರು, ಇನಿಮೇಲೂ ನೀವು ನಮ್ಮನ್ನು ಕಾಪಾಡಿದ್ದಕ್ಕಾಗಿ ಸ್ತೋತ್ರ. ತಂದೆಯ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರ ಜೊತೆಯಲ್ಲಿ ಇದ್ದು ನೀವು ನಮ್ಮನ್ನು ಕಾಪಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪವಿತ್ರಾತ್ಮರ ಪ್ರಸನ್ನತೆ ನಮ್ಮೆಲ್ಲರನ್ನು ನಡೆಸಲಿ ದೇವರೇ. ಬರುವಂಥ ವಾರದಲ್ಲಿ ಅದಪ್ಪ ನಾವು ಮಾಡುವಂಥ ಪ್ರತಿಯೊಂದು ಕೈ ಕೆಲಸದಲ್ಲಿಯೂ ನಿಮ್ಮ ಆಶೀರ್ವಾದ, ನಿಮ್ಮ ಕೃಪೆ, ನಿಮ್ಮ ಪ್ರಸನ್ನತೆ ನಮ್ಮನ್ನು ನಡೆಸಲಿ. ನಿಮ್ಮ ಬಲ ಇಲ್ಲದೆ ಹೋದರೆ ಇದೆಲ್ಲವೂ ನಾವು ಯಾವುದೋ ಒಂದು ವಿಷಯ ಮಾಡೋದಕ್ಕೆ ಸಾಧ್ಯ ಅಲ್ಲ. ಹೌದಪ್ಪ, ಬರುವಂಥ ವಾರದಲ್ಲಿ ನಿಮ್ಮ ಒಂದು ಹಸ್ತ ನಮ್ಮ ಜೊತೆ ಅದು ನಡೆಸ್ಕೊಡಲಿ. ದೇವರ ಆಲಯವಾಗಿ ನಾವಿದ್ದೀವಿ ಅಂತ ನಾವು ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ಬೆಳೆಯೋದಕ್ಕೆ ಸಹಾಯ ಮಾಡಿ. ಎಲ್ಲ ಕೋರಿಕೆಗಳನ್ನು ಕೇಳಿದಂಥ ದೇವರು ಸರಿಯಾದ ಸಮಯದಲ್ಲಿ ನೀವು ಸತ್ಯುತ್ತರವನ್ನು ದಯಪಾಲಿಸಿ. ಎಲ್ಲವನ್ನೂ ಯೇಸು ಕ್ರಿಸ್ತ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.